ಸೊ ರೀಸನ್ಸ್ ಫಾರ್ ಶಿಫ್ಟ್ ಫ್ರಮ್ ಟ್ರೆಡಿಷನಲ್ ಟು ಡಿಜಿಟಲ್ ಬಿಸ್ನೆಸ್. ಇದನ್ನು ಮಾತಾಡಿಲ್ವೇ ನಾವು ಇದುವರೆಗೂ? ಲಾಸ್ಟ್ ಕ್ಲಾಸಲ್ಲಿ ಮಾತಾಡಿದ್ದು ನಾವು ಬರೀ ಇವೇ ತುಂಬಾ ಇತ್ತಲ್ವಾ ಹೊಸ ಹೊಸ ವಿಷಯಗಳು. ಯಾವುದಪ್ಪ ಇದು ಡಿಜಿಟಲ್ ಅಂದರೆ ಸ್ಟೇಜಸ್ ಮಾತಾಡಿದ್ದು ನಾವು. ಮತ್ತು ಈ ಸ್ಟೇಜಸ್ಗಳು ಯಾಕೆ ಬಂತು, ಯಾಕೆ ಇವೆಲ್ಲ ಗೊತ್ತಿರೋ ವಿಷಯನೇ. ನೋಡೋಣ ಇನ್ನೊಂದ್ಸಲ ಏನಾಗುತ್ತೆ ಅಂತ. ಯಾವೆಲ್ಲ ಫ್ಯಾಕ್ಟರ್ಸ್? ಸೆವರಲ್ ಫ್ಯಾಕ್ಟರ್ಸ್ ಎನ್ಕರೇಜ್ಡ್ ಬಿಸ್ನೆಸಸ್ ಟು ಬಿಕಮ್ ಡಿಜಿಟಲ್. ಮೊದಲನೇದು ಗ್ರೋತ್ ಆಫ್ ದಿ ಇಂಟರ್ನೆಟ್. ಸೊ ಇಂಟರ್ನೆಟ್ ಬಂದಮೇಲೆ ಅದರಲ್ಲಿರುವಂಥ ಬೆನಿಫಿಟ್ನ ಬಳಸ್ಕೊಳ್ಳೋದಕ್ಕೆ ಎಲ್ಲರೂ ಶುರು ಮಾಡಿಕೊಂಡ್ರು. ಯಾವಾಗ ಅದು ಬರೀ ಮೊದಲು ತುಂಬ ಶ್ರೀಮಂತರ ಸ್ವತ್ತಾಗಿತ್ತು ಇಂಟರ್ನೆಟ್ ಅಂತ ಅನ್ನೋದು. ಅದಕ್ಕೆ ಅಂತ ಒಂದು ಸೆಟಪ್ ಇರಬೇಕಾಗಿತ್ತು, ಅದಕ್ಕೆ ತುಂಬ ದುಡ್ಡು ಬೇಕಾಗಿತ್ತು, ಟೂಲ್ಗಳು ಬೇಕಾಗಿತ್ತು. ಕಂಪ್ಯೂಟರ್ ಅನ್ನೋದೇ ಆಗಿನ ಕಾಲದಲ್ಲಿ 1 ಲಕ್ಷ 2 ಲಕ್ಷ ಇರ್ತಾಯಿತ್ತು ಒಂದೊಂದು. ಅವನ್ನ ಪರ್ಚೇಸ್ ಮಾಡೋರು ಮತ್ತು ಆ ಇಂಟರ್ನೆಟ್ಟಲ್ಲಿ ಡೇಟಾ ಸ್ಟೋರ್ ಮಾಡುವಂಥದ್ದು. ಡೇಟಾ ಸ್ಟೋರ್ ಮಾಡಾದಮೇಲೆ ಅದಕ್ಕೆ ಇಂಟರ್ನೆಟ್ ಕನೆಕ್ಷನ್ನ ತೊಗೊಂಡು ಟ್ರಾನ್ಸ್ಫರ್ ಮಾಡುವಂಥದ್ದು. ಇದೆಲ್ಲ ಈ ಯಾವಾಗ ಇಂಟರ್ನೆಟ್ ಅನ್ನೋದು ಆಲ್ ಓವರ್ ದ ವರ್ಲ್ಡ್ ಗ್ರೋ ಆಗಿ ಶುರುವಾಯಿತು, ಹಾಗಾಗಿ ಎಲ್ರಿಗೂ ಈಸಿಯಾಗಿ ಸಿಗೋದಕ್ಕೆ ಶುರುವಾಯ್ತಲ್ಲ, ಎಲ್ಲರೂ ಯೂಸ್ ಮಾಡಿಕೊಂಡು ಈ ಆನ್ಲೈನ್ಗೆ ಅವರ ಬಿಸ್ನೆಸ್ನ ಶಿಫ್ಟ್ ಮಾಡಿಕೊಂಡ್ರು. ಸೊ ಯಾವಾಗ ಇಂಟರ್ನೆಟ್ಟಲ್ಲಿ ಗ್ರೋತ್ ಶುರುವಾಯಿತು ಆ್ಯಂಡ್ ಅವೈಲಬಿಲಿಟಿ ಜಾಸ್ತಿ ಆಯಿತು ಅಟ್ ಲೋ ಕಾಸ್ಟು ಆ್ಯಂಡ್ ಆಲ್ಸೋ ಸೂಪರ್ ಬೆನಿಫಿಷಿಯಲ್, ಎಲ್ರೂ ಈ ಅವರ ಮ್ಯಾನ್ಯಲ್ ಬಿಸ್ನೆಸ್ನ, ಆಫ್ಲೈನ್ ಬಿಸ್ನೆಸ್ನ ಆನ್ಲೈನಿಗೆ ತಗೋಬೋದು. ಸೊ ಹೈ ಸ್ಪೀಡ್ ಇಂಟರ್ನೆಟ್ ಮೇಡ್ ಆನ್ಲೈನ್ ಬಿಸ್ನೆಸಸ್ ಈಸಿಯರ್ ಆ್ಯಂಡ್ ಫಾಸ್ಟರ್. ನೆಕ್ಸ್ಟ್ ರೀಸನ್ ಏನಂತೆ, ಇನ್ಕ್ರೀಸಿಂಗ್ ಸ್ಮಾರ್ಟ್ಫೋನ್ ಯೂಸೇಜ್. ಈಗ ಸ್ಮಾರ್ಟ್ಫೋನ್ ಯಾರ ಹತ್ರ ಇಲ್ಲ ಅನ್ನೋದೇ ಪ್ರಶ್ನೆ ಬರೋಕ್ಕಾಗಿದೆ. ಸೊ ಜನಗಳಿಗಿಂತ ಜಾಸ್ತಿ ಸ್ಮಾರ್ಟ್ಫೋನ್ಗಳ ಸಂಖ್ಯೆ. ಒಂದು ಕಾಲದಲ್ಲಿ ಒಬ್ಬೊಬ್ರು 3 ಇಟ್ಕೊಳ್ಳೋರು, ನನ್ನ ಹತ್ರನೇ 2 ಇರ್ತಾ ಇತ್ತು. ಇತ್ತೀಚೆಗೆ ಕಮ್ಮಿ ಮಾಡಿ ಒಂದೇ ಒಂದು ಬಂದಿದೆ. ಮೊದಲು ಒಂದು ಸಿಮ್ಮು, ಆಮೇಲೆ ಡ್ಯುಯಲ್ ಸಿಮ್ಮು, ಆಮೇಲೆ ಈ ಸಿಮ್ಮು ಅಂತ ಅಂದ್ಕೊಂಡು ಒಂದೇ ಮೊಬೈಲಲ್ಲಿ 3 ಕನೆಕ್ಷನ್ನು. ಒಂದು ಕಾಲದಲ್ಲಿ ಆ ಥರ ಡಬಲ್ಸ್ ಇಲ್ಲದೆ ಇದ್ದಾಗ ಒಂದೊಂದು ನಂಬರ್ಗೆ ಒಂದೊಂದು ಮೊಬೈಲು ಅಂತ ಅಂದ್ಕೊಂಡು ಜನ 2 3 ಸ್ಮಾರ್ಟ್ಫೋನ್ನ ಯೂಸ್ ಮಾಡ್ತಾಯಿದ್ರು. ಒಂದು ಮನೆಗೆ ಅಂತ, ಒಂದು ಪರ್ಸ್ನಲ್ ಅಂತ, ಒಂದು ಬಿಸ್ನೆಸ್ಗೆ ಅಂತ. ಒಟ್ಟಿನಲ್ಲಿ ಸ್ಮಾರ್ಟ್ಫೋನ್ಗಳ ಸಂಖ್ಯೆನೂ ಜಾಸ್ತಿ ಆಯಿತು ಆ್ಯಂಡ್ ಅದು ಈಸಿಯಾಗಿ ಸಿಗೋದಕ್ಕೂ ಕಾರಣ ಆಯಿತು. ಆ್ಯಂಡ್ ಆ ಈಸಿಯಾಗಿ ಇಂಟರ್ನೆಟ್ ಅಕ್ಸೆಸ್ಸು ಆಗಿದ್ದರಿಂದ ಎಲ್ಲರೂ ಈ ಅವರ ಬಿಸ್ನೆಸ್ನ ಈ ಆನ್ಲೈನ್ಗೆ ತೊಗೊಂಬರೋದಕ್ಕೆ ಶುರು ಮಾಡಿಕೊಂಡ್ರು. ಸೊ ಮಿಲಿಯನ್ಸ್ ಆಫ್ ಪೀಪಲ್ ನಾವು ಯೂಸಿಂಗ್ ಸ್ಮಾರ್ಟ್ಫೋನ್ಸ್ ಫಾರ್ ಶಾಪಿಂಗ್, ಬ್ಯಾಂಕಿಂಗ್, ಎಜುಕೇಷನ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ಈ ಮಿಲಿಯನ್ನು, ಬಿಲಿಯನ್ನು ಇದ್ರ ಬಗ್ಗೆ ಎಲ್ಲ ನಿಮ್ಗೊಂದು ಚಿತ್ರ ಕಳಿಸಿದ್ದೆ. ಮಿಲಿಯನ್ ಅಂದರೆ ಗೊತ್ತಿತ್ತಾ ನಿಮಗೆ ಇದಕ್ಕಿಂತ ಮುಂಚೆ? 1 ಮಿಲಿಯನ್ ಅಂತಂದರೆ 10 ಲಕ್ಷ, 1 ಬಿಲಿಯನ್ ಅಂತಂದರೆ 100 ಕೋಟಿ. ಸೊ ಅದು ಕಂಪ್ಯಾರಿಸನ್ ಗೊತ್ತಿರಲಿ ಅದು, ಅದಕ್ಕೋಸ್ಕರ. ಸೊ ನಮ್ಮ ದೇಶದಲ್ಲೂ ಅಷ್ಟೇ ಬಡತನದಲ್ಲಿದ್ರೂ ಸ್ಮಾರ್ಟ್ಫೋನ್ ಅನ್ನೋದು ಒಂದು ಕಾಲದಲ್ಲಿ ಅದು ಏನದು ಲಕ್ಸುರಿ ಅಂತ ಅನಿಸ್ಕೊತಾ ಇತ್ತು. ಆದರೆ ಈಗ ಇದು ಎಸೆನ್ಷಿಯಲ್ ಆಗಿಬಿಟ್ಟಿದೆ. ಯಾಕೆಂದರೆ ನಮ್ಮ ದೇಶದಲ್ಲೂ ಈಗ ಎಲ್ಲ ಮೊಬೈಲ್ ಯೂಸೇಜ್ನ ಕಂಪಲ್ಸರಿ ಮಾಡಿ ಪ್ರತಿಯೊಂದು ನಂಬರು ಅಲ್ಲೇ ಇರೋದ್ರಿಂದ, ಮೊಬೈಲ್ ಫೋನ್ ಇಲ್ಲ ಅಂತಂದರೆ, ಮೊಬೈಲ್ ಫೋನಲ್ಲಿ ಮೊಬೈಲ್ ನಂಬರ್ ಇಲ್ಲ ಅಂತಂದರೆ ಯು ಆರ್ ನೋವೇರ್ ಅಂತ. ಸೊ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ವೋಟರ್ ಐ ಡಿ, ನಿಮ್ಮ ಪ್ಯಾನ್ ಕಾರ್ಡು, ನಿಮ್ಮ UUCMS, ನಿಮ್ಮ ರೇಷನ್ ಕಾರ್ಡು, ಬ್ಯಾಂಕ್ ಅಕೌಂಟು, ಎಲ್ಲದಕ್ಕೂ ನಿಮ್ಮ ಮೊಬೈಲ್ ನಂಬರೇ ಮೇಯ್ನ್ ಆಗಿಬಿಟ್ಟಿದೆ ಈಗ. ಆ್ಯಂಡ್ ಆ ಮೊಬೈಲ್ ನಂಬರ್ ಆಪ್ರೇಟ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಒಂದು ಸ್ಮಾರ್ಟ್ಫೋನ್ ಇರಲೇಬೇಕು. ಅದು ಹೈ ಕ್ವಾಲಿಟಿದಾದರೂ ಆಗಿರಲಿ, ಲೋ ಕ್ವಾಲಿಟಿ ಆದರೂ ಆಗಿರಲಿ. ಒಟ್ಟಿನಲ್ಲಿ ಡಿಫ್ರೆಂಟ್ ಕಂಪ್ನಿಗಳು, ನಮ್ಮ ದೇಶದಲ್ಲಿರೋರು ಮತ್ತು ಫಾರಿನ್ ಬ್ರ್ಯಾಂಡ್ಗಳು ನಮ್ಮ ದೇಶಕ್ಕೆ ಬಂದು ಅವರಾದ ಸ್ಮಾರ್ಟ್ಫೋನ್ಗಳನ್ನ ನಮಗೆ ಒಂದು ರೀಸನಬಲ್ ಪ್ರೈಸ್ಗೆ ಕೊಡೋಕ್ಕೆ ಶುರು ಮಾಡಿದ್ರಿಂದ ಸುಮಾರು ಜನ, ಲಕ್ಷಾಂತರ ಜನ ಅವರೆಲ್ಲ ಆ್ಯಕ್ಟಿವಿಟಿಗೆ ಸ್ಮಾರ್ಟ್ಫೋನ್ನ ಬಳಸೋಕ್ಕೆ ಶುರುವಾದರು. ಸೊ ದಟ್ ಆ ಸ್ಮಾರ್ಟ್ಫೋನ್ ಮೂಲಕ ಬಿಸ್ನೆಸ್ಗಳು ಅವ್ರನ್ನ ತಲುಪೋದಕ್ಕೆ ಶುರು ಮಾಡಿಕೊಂಡ್ರು. ಸೊ ಬಿಕಾಸ್ ಆಫ್ ಇನ್ಕ್ರೀಸಿಂಗ್ ಸ್ಮಾರ್ಟ್ಫೋನ್ ಯೂಸೇಜ್ ಆಲ್ಸೋ ಪೀಪಲ್, ದಟ್ ಈಸ್ ಬಿಸ್ನೆಸ್ ಪೀಪಲ್, ಸ್ಟಾರ್ಟೆಡ್ ಯೂಸಿಂಗ್ ಇಂಟರ್ನೆಟ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಟು ರೀಚ್ ದೇರ್ ಕಸ್ಟಮರ್ಸ್. ನೆಕ್ಸ್ಟ್ ಒನ್ ಏನಿದು, ಡಿಜಿಟಲ್ ಪೇಮೆಂಟ್ಸು. ಮೊದಲು ಮ್ಯಾನ್ಯಲಾಗಿ ನೀವು ಪೇಮೆಂಟ್ ಮಾಡಬೇಕಾಗಿತ್ತು, ದುಡ್ಡು ಎಣಿಸಿ ಕೊಡಬೇಕಾಗಿತ್ತು. ಆದರೆ ಈಗ ಯಾವಾಗ ಬ್ಯಾಂಕ್ಗಳು ಬಂತು, ಬ್ಯಾಂಕ್ ಬಂದಮೇಲೆ ದುಡ್ಡಿನ ರೀತಿಯಲ್ಲಿ ಪೇ ಮಾಡದೆ ನಾವು ಚೆಕ್ ರೂಪದಲ್ಲಿ, ಡಿಮ್ಯಾಂಡ್ ರೂಪದಲ್ಲಿ ಚೇಂಜ್ ಮಾಡಬೇಕಾಗಿತ್ತು, ಪೇ ಮಾಡ್ತಾಯಿದ್ದು. ಆದ್ರೂ ಅದು ಅಗೇನ್ ಪೇಪರೇ. ಅದಕ್ಕೂ ಒಂದು ಬ್ಯಾಂಕ್ ಅಂತ ಹೋಗಬೇಕು, ಅಲ್ಲಿ ಅವರು ಅದನ್ನು ಪ್ರಿಂಟ್ ತೊಗೋಬೇಕು. ಅದು ತೊಗೋಬೇಕು ಅಂತಂದರೆ ಚಲನ್ ಬರೀಬೇಕು. ಆ ಚಲನಲ್ಲಿ ಅವ್ರಿಗೊಂದು ಕಮಿಷನ್ ಅಂತ ಇರುತ್ತೆ, ಮತ್ತು ಅದನ್ನು ಡೆಪಾಸಿಟ್ ಮಾಡೋದು, ಅದು ಮತ್ತು ಕಲೆಕ್ಷನ್ ಬ್ಯಾಂಕ್ ಅಂತ ಕಾಣೋದು. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಪ್ರೋಸೆಸ್. ಹಾಗಾಗಿ ಈ ಡಿಜಿಟಲ್ ಪೇಮೆಂಟ್ ಅಂತ ಬಂದಮೇಲೆ ಎಲ್ಲರೂ ಅವ್ರ ಮೊಬೈಲ್ ಫೋನ್ನೇ ಉಪಯೋಗಿಸ್ಕೊಂಡು, ಆ ಮೊಬೈಲ್ ಫೋನಲ್ಲಿ ಅವರ ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಿಕೊಂಡು
ಬ್ಯಾಂಕಿಂದನೇ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ಬೋದು, ಅದೇ ಬ್ಯಾಂಕ್ನ ಆ್ಯಪ್ನ ಯೂಸ್ ಮಾಡಿಕೊಂಡು. ಇಲ್ಲ ನಾವು ಥರ್ಡ್ ಪಾರ್ಟಿ ಆ್ಯಪ್ನ ಯೂಸ್ ಮಾಡ್ಕೋತೀವಿ ಅನ್ನೋದಾದರೆ ಈ ಗೂಗಲ್ ಪೇ, ಫೋನ್ಪೇ ಅಂಥವನ್ನ ಲಿಂಕ್ ಮಾಡಿಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ ಮುಖಾಂತರ ಅಮೌಂಟ್ನ ಪೇ ಮಾಡೋದಕ್ಕೆ, ಅಮೌಂಟ್ನ ರಿಸೀವ್ ಮಾಡೋದಕ್ಕೆ ಈ ಡಿಜಿಟಲ್ ಪೇಮೆಂಟ್ ಅನ್ನೋ ಸಿಸ್ಟಮು ಡೆವಲಪ್ ಆಗಿದ್ದರಿಂದ ಆ್ಯಂಡ್ ಇದನ್ನು ನಾವು ಬಿಸ್ನೆಸ್ ಮಾಡೋದಕ್ಕೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿದೆ. ಸೊ ಪೇಮೆಂಟು ಈಸಿ ಆಗಿದ್ದರಿಂದ ಬಿಸ್ನೆಸ್ ಪೀಪಲ್ಲು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಡೀಲ್ ಅನ್ನೋದನ್ನು ಮಾಡಿಕೊಂಡು, ಬಿಸ್ನೆಸ್ ಡೀಲ್ ಅಂತ ಮಾಡಿಕೊಂಡು ಅಲ್ಲಿ ಪೇಮೆಂಟ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಸೊ ಆನ್ಲೈನ್ ಪೇಮೆಂಟ್ ಸಿಸ್ಟಮ್ಸ್ ಮೇಡ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಫಾಸ್ಟರ್, ಸೇಫರ್ ಆ್ಯಂಡ್ ಮೋರ್ ಕನ್ವೀನಿಯೆಂಟ್. ಫಾಸ್ಟರ್ ಅಂತಂದರೆ 24/7 ಯಾವಾಗ ಬೇಕಾದರೂ. ಸೇಫರ್ ಅಂತಂದರೆ ಅಲ್ಲಿ ಡೈರೆಕ್ಟ್ ಸುಮ್ಮನೆ ಏನೋ ಕೊಟ್ಟ ತಕ್ಷಣ ಅಮೌಂಟ್ ಹೋಗ್ಬಿಡಲ್ಲ, ಅಲ್ಲಿ ಅದರದ್ದೇ ಆದ ರಿಸ್ಟ್ರಿಕ್ಷನ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಈಗ ನೀವು ನಿಮ್ಮ ಫೋನ್ ಓಪನ್ ಮಾಡ್ತೀರಾ ಅಂತಂದರೆ ನೀವೇನೋ ಒಂದು ಪಿನ್ ಅಂತ ಹಾಕ್ಕೊಂಡಿರ್ತೀರ, ಆ ಪಿನ್ನಾಕೆ ಎಂಟ್ರಿ ಆಗಬೇಕು. ಮತ್ತು ನೀವು ಆ ಪರ್ಟಿಕ್ಯುಲರ್ ಆ್ಯಪ್ ಓಪನ್ ಮಾಡೋಕ್ಕೆ ಅಂತಲೇ ಸಪ್ರೇಟ್ ಪಿನ್ ಹಾಕಿರ್ಬೋದು. ಎಲ್ಲೆಲ್ಲ ಯೋಚನೆ ಮಾಡಿ, ಫಸ್ಟು ಫೋನ್ ಓಪನ್ ಮಾಡೋಕ್ಕೆ ಒಂದು ಪ್ಯಾಟ್ರನ್ನು, ಆಮೇಲೆ ಆ ಆ್ಯಪ್ ಓಪನ್ ಮಾಡೋಕ್ಕೆ ಪ್ಯಾಟ್ರನ್ನು. ಬೇಕಾದ್ರೆ ಅಲ್ಲಿ ನೀವು ನಿಮ್ಮ ತಂಬ್ ಇಂಪ್ರೆಷನ್ ಏನಾದರೂ ಅದನ್ನು ಇಟ್ಕೊಂಡಿದ್ರೆ ಅಲ್ಲೊಂದು ಓಪನ್, ಆಮೇಲೆ ನೀವು ಪೇಮೆಂಟ್ ಇನಿಷಿಯೇಟ್ ಮಾಡಿಬಿಟ್ಟು ಅಲ್ಲಿ ಓಕೆ ಅಂತ ಕೊಟ್ಟ ಮೇಲೆ ಅಗೇನ್ ಫೈನಲ್ ಪಿನ್ ಕೇಳುತ್ತದು. ಅಷ್ಟು ಹಾಕಿದ ಮೇಲೆ ನಿಮ್ಮ ಅಮೌಂಟು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದನ್ನು ಇಲ್ಲಿ ಹೇಳ್ತಾ ಇರೋದು ಸೇಫರ್ ಅಂತ. ಓಕೆ, ಬನ್ನಿ. ಸೊ ಈ ಥರ ಸೇಫ್ ಮೋಡು ಇರೋದ್ರಿಂದ ಯಾರಿಗೂ ಅಷ್ಟೊಂದು ಹಣ ಮಿಸ್ಯೂಸ್ ಆಗೋದಕ್ಕೆ, ಅಲ್ಲಿ ಹೇಳ್ಕೊಳ್ಳಿ ಅಥವಾ ಇಲ್ಲಿ ಕೂತ್ಕೊಳ್ಳಿ. ಇದು ಡಿಜಿಟಲ್ ಪೇಮೆಂಟ್ಗಳ ಮೇಲೆ ಬಿಸ್ನೆಸ್ ಪೀಪಲ್ಲು ಆ್ಯಂಡ್ ಬೋತ್ ಕಸ್ಟಮರ್ಸು ಡಿಪೆಂಡ್ ಆಗಿ ಬಂದು ಈ ಡಿಜಿಟಲ್ ಬಿಸ್ನೆಸ್ ವರ್ಲ್ಡ್ ಅನ್ನೋದು ಡೆವಲಪ್ ಆಗ್ತಾ ಬಂತು. ಸೊ ಟ್ರೆಡಿಷ್ನಲ್ ಬಿಸ್ನೆಸ್ಸಿಂದ ಈ ಡಿಜಿಟಲ್ ಎಂಟರ್ಪ್ರನರ್ಶಿಪ್ಗೆ ಪೀಪಲ್ ಶಿಫ್ಟ್ ಆಗ್ತಾ ಬಂದರು. ಮೋರ್ ಕನ್ವೀನಿಯೆಂಟ್. ಸೊ ಕನ್ವೀನಿಯೆಂಟ್ ಅಂದರೆ ನಿಮಗೊಂದು ಮೊಬೈಲ್ ಫೋನ್ ಇದ್ದರೆ ಸಾಕು, ಬ್ಯಾಂಕ್ ಅಕೌಂಟ್ ಇದ್ದರೆ ಸಾಕು, ಎಲ್ಲಿ ಬೇಕಾದರೂ, ಯಾವಾಗ ಬೇಕಾದರೂ, ಎಷ್ಟು ಅಮೌಂಟ್ ಬೇಕಾದರೂ, ಎಷ್ಟು ಸಲ ಬೇಕಾದರೂ ಯು ಕ್ಯಾನ್ ಟ್ರಾನ್ಸ್ಫರ್. ಆದರೆ ದೆರ್ ವಿಲ್ ಬಿ ರಿಸ್ಟ್ರಿಕ್ಷನ್. ಈಗ ಇಂಡಿಯಾದಲ್ಲಿ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ನೀವು 1 ಲಕ್ಷಕ್ಕಿಂತ ಜಾಸ್ತಿ ಪೇಮೆಂಟ್ನ ಒಂದು ದಿನದಲ್ಲಿ ಮಾಡೋಕ್ಕಿಲ್ಲ, 24 hours. ಆ ರಿಸ್ಟ್ರಿಕ್ಷನ್ನ ನಾವು ಏನು ಮಾಡೋಕ್ಕಾಗೋದಿಲ್ಲ. ಅಷ್ಟರ ಒಳಗಡೆ ನೀವು ಎಷ್ಟು ಸಲ ಬೇಕಾದರೂ ಪೇಮೆಂಟ್ನ ಮಾಡ್ಕೊಬೋದು. ಕೆಲವೊಂದು ಆ್ಯಪ್ಗಳು ನಿಮಗೆ ರಿಸ್ಟ್ರಿಕ್ಟ್ ಮಾಡ್ಬೋದು, ಇವರು ಮಾಡೋ ಕೆಲಸ ಇಲ್ಲ ಅಂತ ಬರೀ 10 ರೂಪಾಯಿ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಬಿಟ್ರೆ ಅದಕ್ಕೆ ಒಂದು ದಿನಕ್ಕೆ 15 ಟ್ರಾನ್ಸಾಕ್ಷನ್ನು ಈ ಥರ ರಿಸ್ಟ್ರಿಕ್ಟ್ ಮಾಡೋ ಸಾಧ್ಯತೆಯೂ ಇರ್ಬೋದು. ಸೊ ಏನೇ ಆದ್ರೂ ಜನಗಳಿಗೂ ಅಷ್ಟೇ, ಬಿಸ್ನೆಸ್ ಪೀಪಲ್ಗಳು ಅಷ್ಟೇ, ಈ ಡಿಜಿಟಲ್ ಪೇಮೆಂಟ್ ಅನ್ನೋದು ಬಂದು ತುಂಬ ಕನ್ವೀನಿಯನ್ಸ್ನ ಕ್ರಿಯೇಟ್ ಮಾಡಿಕೊಟ್ಟಿದೆ. ಆ ಕನ್ವೀನಿಯನ್ಸ್ನ ಬಿಸ್ನೆಸ್ ಪೀಪಲ್ಲು ಅವ್ರಿಗೆ ಬೇಕಾದ ರೀತಿ ಯೂಸ್ ಮಾಡ್ಕೋತಾ ಇದ್ದಾರೆ. ಸೊ ಟ್ರೆಡಿಷ್ನಲ್ ಬಿಸ್ನೆಸ್ಸಿಂದ ಈ ಡಿಜಿಟಲ್ ಬಿಸ್ನೆಸ್ಗೆ ಮೂವ್ ಆಗೋದಕ್ಕೆ ಇದನ್ನು ಕಾರಣ ಆಗಿದೆ. ನೆಕ್ಸ್ಟ್ ರೀಸನ್ ಬಂದು ಕಸ್ಟಮರ್ ಕನ್ವೀನಿಯನ್ಸು. ಕಸ್ಟಮರ್ಸು ಅಷ್ಟೇ, ಅವ್ರಿಗೂ ಅಂಗಡಿಗೆ ಹೋಗಬೇಕು ಅಂತಂದರೆ ಅವರು ಒಂದು ದಿನ ನೋಡ್ಕೋಬೇಕು, ಆ ದಿನದಲ್ಲಿ ಒಂದು ಟೈಮ್ ಅಂತ ಇರಬೇಕು, ಆ ಟೈಮಲ್ಲಿ ಯಾವ ಅಂಗಡಿ ಅಂತ ಡಿಸೈಡ್ ಮಾಡಬೇಕು, ಆ ಅಂಗಡಿಗೆ ಹೋಗೋದೇನು ನಡ್ಕೊಂಡ, ಬಸ್ನಲ್ಲ, ಆಟೋನಲ್ಲ, ಏನು ತಿಂಡಿ ತಿನ್ಬೇಕಾ, ಹೋಟ್ಲಲ್ಲಿ ನಿಲ್ಲಿಸ್ಬೇಕಾ, ಪಾರ್ಕಿಂಗು, ಎಲ್ಲರೂ ಹೋಗ್ಬೇಕಾ, ಮನೆಯವರೆಲ್ಲ ಕರ್ಕೊಂಡು. ಒಂದ್ಸಲ ನೀವು ಆಚೆ ಹೋಗಿ ಬಂದರೆ ಗೊತ್ತಾಗುತ್ತೆ ನಿಮ್ಗೆ ಇನ್ನೂ ಜಂಜಾಟಗಳು ಬಂದಿಲ್ಲ, ನೀವು ಇನ್ನೂ ಮಕ್ಕಳಾಗೆ ಇರೋದ್ರಿಂದ. ನೀವು ಯಾವಾಗ ಪೇರೆಂಟ್ಸ್ ಆಗ್ತೀರಾ ಆವಾಗ ನಿಮಗೆ ಅದ್ರ ಕಷ್ಟ ಗೊತ್ತಾಗ್ತಾ ಹೋಗುತ್ತೆ, ಎಲ್ಲರನ್ನೂ ಎಳ್ಕೊಂಡೋಗಿ ಒಂದು ಕೆಲಸ ಮಾಡ್ಕೊಂಬರೋದು ಅಂತ. ನೀವು ಇಂಡಿವಿಜುವಲಾಗಿ ಹೋಗಿ ಬಂದರೆ ಪರವಾಗಿಲ್ಲ, ಆದರೆ ಈಗ ಇಂಡಿವಿಜುವಲಾಗಿ ಹೋಗೋದು ಕಷ್ಟ ಇದೆ, ಯಾಕಂದರೆ ಫ್ಯಾಮಿಲಿನ ಬಿಟ್ಟು ಏನು ಮಾಡೋಕ್ಕಾಗೋದಿಲ್ಲ. ಸೊ ತಂದೆ ಆದವರು ಅವರ ಹೆಂಡತಿ ಮಕ್ಕಳೆಲ್ಲ ಕರ್ಕೊಂಡು ಹೋಗಬೇಕು, ತಾಯಿ ಅಂತಂದರೆ ಗಂಡ ಮಕ್ಕಳ ಜೊತೆ ಹೋಗ್ಬೇಕಾಗತ್ತೆ. ಈಗ ಪರಿಸ್ಥಿತಿ ಯಾವ ರೀತಿ ಬಂದಿದೆ ಅಂತಂದರೆ, ಅಂಗಡಿಗೆ ಹೋದರೆ ಬರೀ ಅಂಗಡಿಗೆ ಹೋಗೋದಿಲ್ಲ. ಈಗ ಒಂದು ಮಾಲ್ಗೆ ಹೋದ್ರು ಅಂತಂದರೆ ಬೆಳಗ್ಗೆ 9:30 ಹೋದರೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲೇ ಒಂದು ಪಿಕ್ಚರ್ ನೋಡಿಕೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡು ಸಾಯಂಕಾಲ ಇನ್ನೊಂದು ಅಲ್ಲೇನೋ ಎಂಟರ್ಟೈನ್ಮೆಂಟ್ನ ಮಾಡಿಕೊಂಡು ಸಾಯಂಕಾಲ ಸೀದಾ ಮನೆಗೆ ಬರೋದು, ಒಂದು ಟ್ರಿಪ್ ಹೋಗಿ ಬಂದಂಗೆ ಆಗುತ್ತೆ ಈಗ. ಸೊ ಹಂಗಾಗಿ ಇಂಡಿವಿಜುವಲ್ ಹೋಗೋ ಸ್ಥಿತಿ ಇರೋದಿಲ್ಲ, ಒಂದಿನ ಸ್ಪೆಂಡ್ ಮಾಡಬೇಕಾಗತ್ತೆ ನಾವು ಏನಾದರೂ ಪರ್ಚೇಸ್ ಮಾಡಬೇಕು ಅಂತ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಏನಾಗಿ, ಅದು ಎಲ್ಲರ ಕೈಲೂ ಸಾಧ್ಯ ಇಲ್ಲ, ಎಲ್ಲರೂ ಫ್ರೀಯಾಗಿ ಇರೋದಿಲ್ಲ. ಅದಕ್ಕೋಸ್ಕರ ಟೈಮ್ನ ಸೇವ್ ಮಾಡೋಕ್ಕೆ, ಆ ಓಡಾಡೋ ಅಂತ ಅದರ್ ಎಕ್ಸ್ಪೆನ್ಸಸ್ನ ಅವಾಯ್ಡ್ ಮಾಡೋದಕ್ಕೆ ಆ್ಯಂಡ್ ಈ ಕನ್ವೀನಿಯಂಟ್ನ ತಗೊಳ್ಳೋದಕ್ಕೆ ಕಸ್ಟಮರ್ಸು ಅಷ್ಟೇ ಆನ್ಲೈನಲ್ಲೇ ಶಾಪಿಂಗ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಹಾಗಾಗಿ ಫ್ಲಿಪ್ಕಾರ್ಟು, ಅಮೆಝಾನು, ಓಶೋ ಏನೇನಿದ್ದಾವೋ ಅವೆಲ್ಲ ಇಷ್ಟೊಂದು ಪಾಪ್ಯುಲರ್ ಆಗಿರೋದು ಆ್ಯಂಡ್ ಇನ್ನೂ ಪಾಪ್ಯುಲರ್ ಆಗ್ತಾನೆ ಇರ್ತವೆ. ಅವು ನಿಲ್ಲೋ ಮಾತಿಲ್ಲ, ಯಾಕೆಂದರೆ ಅವು ಕೊಡ್ತಾ ಇರೋವಂಥ ಆ್ಯಡೆಡ್ ಅಡ್ವಾಂಟೇಜಸ್ಗೋಸ್ಕರ. ಸೊ ಕಸ್ಟಮರ್ಸ್ ಪ್ರಿಫರ್ ಶಾಪಿಂಗ್ ಎನಿ ಟೈಮ್ ಆ್ಯಂಡ್ ಎನಿವೇರ್ ವಿತೌಟ್ ವಿಸಿಟಿಂಗ್ ಫಿಸಿಕಲ್ ಸ್ಟೋರ್ಸ್. ಸೊ ಫಿಸಿಕಲ್ ಸ್ಟೋರ್ಗೆ ಹೋಗಿ ಅಲ್ಲಿ ಯಾರ ಜೊತೆನೋ ಮಾತಾಡಿ, ಅಲ್ಲಿ ಯಾರು ಇರ್ತಾರೋ, ಏನು ಮಾಡ್ತಾರೋ, ಅಲ್ಲಿ ಏನು ವಾಸನೆ ಇರುತ್ತೋ, ಯಾರು ಸಿಗರೇಟ್ ಸೇರ್ತಾ ಇರ್ತಾರೋ,
ಯಾವ ಮಕ್ಳುಗಳು ಅಂತ ಅರ್ಥವೋ ಏನು ಇರೋದಿಲ್ವೋ, ನಾವು ಕೂತ್ ಜಾಗದಲ್ಲೇ ವಿ ಕ್ಯಾನ್ ಡೂ ವಾಟ್ ಎವರ್ ವಿ ವಾಂಟ್. ಸೊ ಈ ಕನ್ವೀನಿಯನ್ಸ್ಗೋಸ್ಕರ ಜನನು ಈ ಟ್ರೆಡಿಷ್ನಲ್ ಬಿಸ್ನೆಸ್ಗಿಂತ ಡಿಜಿಟಲ್ ಬಿಸ್ನೆಸ್ಸೇ ಚೆನ್ನಾಗಿರುತ್ತೆ, ಅಲ್ಲಿಗೆ ನಾವು ಜಾಸ್ತಿ ಎಂಗೇಜ್ ಆಗೋಣ ಅಂತ ಶುರು ಮಾಡಿದ್ರಿಂದ ಬಿಸ್ನೆಸ್ ಪೀಪಲ್ಗಳು ಈ ಡಿಜಿಟಲ್ ಎಂಟರ್ಪ್ರೈಸ್ಗೆ ಅಥವಾ ಎಂಟರ್ಪ್ರಿನರ್ಶಿಪ್ಗೆ ಕನ್ವರ್ಟ್ ಆಗೋದಕ್ಕೆ ಶುರು ಮಾಡಿಕೊಂಡ್ರು. ನೆಕ್ಸ್ಟ್ ಇದು ಲೋವರ್ ಬಿಸ್ನೆಸ್ ಕಾಸ್ಟ್ಸ್. ಸೊ ಆಲ್ರೆಡಿ ಮಾತಾಡಿದ್ದೀವಿ ನಾವು ಇದ್ರ ಬಗ್ಗೆ. ಬಿಸ್ನೆಸ್ ಶುರು ಮಾಡಬೇಕು ಅಂತಂದಾಗ ಅದರದೇ ಆದ ಕಾಸ್ಟ್ಗಳಿರ್ತವೆ. ಅದು ಎಸ್ಟಾಬ್ಲಿಷ್ಮೆಂಟ್ ಮಾಡೋದಾಗಿರ್ಬೋದು, ಆ್ಯಂಡ್ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೋ ಅದೆಲ್ಲ ಅಕ್ವೈರ್ ಮಾಡ್ಕೊಳ್ಳೋದಾಗಿರ್ಬೋದು, ಆ್ಯಂಡ್ ಬೇಕಾದಂಥ ಡಿಫ್ರೆಂಟ್ ರಿಸೋರ್ಸಸ್ಗಳನ್ನ ಅಕ್ಯುಮುಲೇಟ್ ಮಾಡಿಕೊಂಡು ಒರಿಜಿನಲಾಗಿ ಬಿಸ್ನೆಸ್ ಮಾಡಿ ಆ ಬಿಸ್ನೆಸ್ ಆ್ಯಕ್ಟಿವಿಟಿ ಕರೆಕ್ಟಾಗಿ ನಡೆದು ಅಲ್ಲಿಂದ ರೆವಿನ್ಯೂ ಬಂದು ಅಲ್ಲಿಂದ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ನನಗೆ ಪ್ರಾಫಿಟ್ ಅಂತ. ಸೊ ಈ ಪ್ರಾಫಿಟ್ ಅರ್ನ್ ಮಾಡೋದು ನಾನು ಎಷ್ಟು ಕಾಸ್ಟ್ನ ಇನ್ಕರ್ ಮಾಡ್ತಾ ಇದ್ದೀನಿ ಅಂದ್ರ ಮೇಲೆ ಡಿಪೆಂಡ್ ಆಗ್ತಾ ಇತ್ತು ಒಂದು ಕಾಲದಲ್ಲಿ ಟ್ರೆಡಿಷ್ನಲ್ ಬಿಸ್ನೆಸ್ನಲ್ಲಿ. ಆದರೆ ಈಗ ಆನ್ಲೈನ್ ಬಿಸ್ನೆಸ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಲೋ ಇನ್ವೆಸ್ಟ್ಮೆಂಟ್ನಲ್ಲೇ ಸೊ ನೀವು ತುಂಬ ಎಫೆಕ್ಟಿವ್ ಆಗಿ ನಿಮ್ಮ ಬಿಸ್ನೆಸ್ನ ಮಾಡ್ಬೋದು. ಹಾಗಾಗಿ ರೆವಿನ್ಯೂ ಜಾಸ್ತಿ ಅರ್ನ್ ಮಾಡೋಕ್ಕೆ, ಪ್ರಾಫಿಟ್ನ ಜಾಸ್ತಿ ಅರ್ನ್ ಮಾಡೋದಕ್ಕೆ ನೀವು ತುಂಬ ಅಮೌಂಟ್ನ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಏನೂ ಇಲ್ಲ. ಹಾಗಾಗಿ ಇನ್ವೆಸ್ಟ್ಮೆಂಟು ಕಡಿಮೆ ಆಗುತ್ತೆ, ಆ್ಯಂಡ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ಗಳು ಎಕ್ಸ್ಪೆನ್ಸಸ್ಗಳು ನಿಮಗೆ ಕಡಿಮೆ ಆಗೋದ್ರಿಂದ ನಿಮ್ಮ ಬಿಸ್ನೆಸ್ನ ಈಸಿಯಾಗಿ ಯಾರು ಬೇಕಾದರೂ ಶುರು ಮಾಡ್ಕೊಬೋದು. ಅದನ್ನೇ ಅವ್ರು ಹೇಳ್ತಾ ಇರೋದಿಲ್ಲಿ. ಸೊ ಡಿಜಿಟಲ್ ಬಿಸ್ನೆಸಸ್ ರಿಕ್ವೈರ್ ಲೆಸ್ ಇನ್ವೆಸ್ಟ್ಮೆಂಟ್ ಇನ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್. ಸೊ ಅದಕ್ಕೊಂದು ರೂಮು ಅಂತ ಬೇಡ, ಟೇಬಲ್ ಬೇಡ, ಚೇರ್ ಬೇಡ, ಫ್ಯಾನ್ ಬೇಡ, ಏನು ಬೇಡ. ಎಲ್ಲೋ ಒಂದು ಕತ್ಲೆ ಕೋಣೆಯಲ್ಲಿ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಒಂದೇ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ನಿಮ್ಗೆ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಬಿಸ್ನೆಸ್. ಆ ಅರ್ಥದಲ್ಲಿ ಲೋವರ್ ಬಿಸ್ನೆಸ್ ಕಾಸ್ಟ್ಗಳೂ ಟ್ರೆಡಿಷ್ನಲ್ ಬಿಸ್ನೆಸ್ಸಿಂದ ಡಿಜಿಟಲ್ ಬಿಸ್ನೆಸ್ಗೆ ಕನ್ವರ್ಟ್ ಆಗೋದಕ್ಕೆ ಕಾರಣ ಆಗಿದೆ. ನೆಕ್ಸ್ಟ್ ಏನಿದು ಗ್ಲೋಬಲ್ ಮಾರ್ಕೆಟ್ ಆಕ್ಸೆಸ್. ಸೊ ಫಿಸಿಕಲ್ ಸ್ಟೋರ್ ಅಂತಂದರೆ ಒಂದೇ ಒಂದು ಜಾಗ, ಅಲ್ಲೇ ಶುರು ಮಾಡಬೇಕು, ಅಲ್ಲಿಗೆ ಬರೋರ ಹತ್ರ ಮಾತ್ರ ನಾನು ಬಿಸ್ನೆಸ್ ಮಾಡೋಕ್ಕಾಗತ್ತೆ. ಇಲ್ಲ ಹೊಸಬ್ರು ಬೇಕು ಅಂತಂದರೆ ನೀವು ಅವ್ರನ್ನ ಫಿಸಿಕಲಾಗಿ ಮೀಟ್ ಮಾಡಬೇಕು, ಇಲ್ಲ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್ನ ಜಾಸ್ತಿ ಮಾಡಬೇಕು, ಇಲ್ಲ ಪ್ರಮೋಷನಲ್ ಆ್ಯಕ್ಟಿವಿಟಿಲಿ ಎಂಗೇಜ್ ಆಗಬೇಕು. ನಿಮ್ಗೆ ಬರ್ತಾಯಿದ್ರೆ ಕಸ್ಟಮರ್ಸ್ ಅಂತಂದರೆ ನಿಮಗೆ ಇದು ತೊಗೊಂಡ್ರು ಇದು ಫ್ರೀ ಅಂತನೋ ಇನ್ನೊಂದೇನೋ ಕೂಪನ್ ಕೊಡೋ ಮುಖಾಂತರ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಿ ಇಟ್ಕೋಬೇಕು. ಸೊ ಈ ಥರ ಸ್ವಲ್ಪ ಎಕ್ಸ್ಪೆನ್ಸಸ್ಸು ಜಾಸ್ತಿ, ಮತ್ತು ಹೆಚ್ಚು ಮಾರ್ಕೆಟ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು ಎಲ್ಲಿ ಟ್ರೆಡಿಷನಲ್ ಬಿಸ್ನೆಸ್ನಲ್ಲಿ. ಆದರೆ ಡಿಜಿಟಲ್ ಬಿಸ್ನೆಸ್ಸು ಸೊ ನಿಮ್ಮ ಆ್ಯಪನ್ನು ಎನಿಬಿಡಿ ಆಲ್ ಓವರ್ ದ ವರ್ಲ್ಡ್ ಓಪನ್ ಮಾಡೋಕ್ಕೆ ಸಾಧ್ಯತೆ ಇರೋದ್ರಿಂದ, ಆ್ಯಂಡ್ ನಿಮ್ಮ ಪಾಪ್ಯುಲಾರಿಟಿ ಯಾವ ರೀತಿ ಇದೆ, ನೀವು ಯಾವ ಥರ ಕ್ವಾಲಿಟಿ ಐಟಮ್ನ ಕೊಡ್ತಿದ್ದೀರಾ ಅನ್ನೋದ್ರ ಮೇಲೆ ಈ ಕಸ್ಟಮರ್ಗಳ ಸಂಖ್ಯೆ ನಿರ್ಧಾರ ಆಗುತ್ತೆ. ಹಾಗಾಗಿ ಈ ಕಸ್ಟಮರ್ಸು ನಿಮಗೆ ಲೋಕಲಲ್ಲಿ ಇರ್ಬೋದು, ರೀಜನಲ್ಲಿ, ಸ್ಟೇಟ್ ವೈಸು, ನೇಷನ್ ವೈಸು, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಎಲ್ಲಿ ಬೇಕಾದರೂ ನೀವು ಕಸ್ಟಮರ್ಸ್ಗಳನ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರೋದ್ರಿಂದ ಸೊ ಇದು ಅಡ್ವಾಂಟೇಜು. ಸೊ ಬಿಸ್ನೆಸಸ್ ಕ್ಯಾನ್ ರೀಚ್ ಕಸ್ಟಮರ್ಸ್ ಅಕ್ರಾಸ್ ಡಿಫ್ರೆಂಟ್ ಕಂಟ್ರೀಸ್. ಸೊ ಯಾವ ದೇಶದಲ್ಲಿರೋ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರನೇ ಟ್ರೆಡಿಷ್ನಲ್ ಬಿಸ್ನೆಸ್ಸಿಂದ ಡಿಜಿಟಲ್ ಬಿಸ್ನೆಸ್ಗೆ ಬಿಸ್ನೆಸ್ ಪೀಪಲ್ಲು ಕನ್ವರ್ಟ್ ಆಗ್ತಿದ್ದಾರೆ. ನೆಕ್ಸ್ಟ್ ಏನಿದು ಟೆಕ್ನಾಲಜಿಕಲ್ ಇನ್ನೋವೇಷನ್. ಈ ಟೆಕ್ನಾಲಜಿ ಇಲ್ಲದೆ ಪ್ರಪಂಚನೇ ಇಲ್ಲ, ಈ ಮನುಷ್ಯ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲದೆ ಕಂಡುಹಿಡೋದಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾನೆ. ಒಟ್ಟಿನಲ್ಲಿ ಕನ್ವೀನಿಯೆಂಟ್ ಮಾಡ್ಕೋತಾ ಇದ್ದಾನೆ, ಅವನ ಲೈಫ್ನ ಈಸಿ ಮಾಡ್ಕೋತಾ ಇದ್ದಾನೆ ಪ್ರತಿಯೊಂದು ಕೆಲಸದಲ್ಲೂ. ಆ ಅರ್ಥದಲ್ಲಿ ಬಿಸ್ನೆಸ್ನಲ್ಲೂ ಅಷ್ಟೇ ಅದರದೇ ಆದ ಫಿಸಿಕಲ್ ಕೆಲಸಗಳು ಮಾಡಬೇಕಾಗಿತ್ತು. ಆದರೆ ಟೆಕ್ನಾಲಜಿ ಇಂಪ್ರೂವ್ ಆಗಿದ್ದರಿಂದ ಅದು ಪ್ರಾಡಕ್ಟ್ನಲ್ಲಿ, ಸರ್ವಿಸಸ್ನಲ್ಲಿ, ಡೆಲಿವರಿನಲ್ಲಿ, ಫೀಡ್ಬ್ಯಾಕ್ ತಗೊಳ್ಳೋದ್ರಲ್ಲಿ, ವಾಟ್ ಎವರ್ ಸೋ ಮೆನಿ ಏರಿಯಾದಲ್ಲಿ ಈ ಟೆಕ್ನಾಲಜಿ ಅಂತ ಅನ್ನೋದು ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದೆ. ಆ ಹೆಲ್ಪ್ನ ಬಿಸ್ನೆಸ್ ಪೀಪಲನ್ನು ತಗೊಳ್ಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಇದು ಗೌರ್ನಮೆಂಟ್ ಸಪೋರ್ಟ್. So many governments promote digital businesses through Digital India initiative, startup policies and digital infrastructure. ಯಾಕೆ ಇಷ್ಟೊಂದು ಮಾಡ್ತಾ ಇದ್ದಾರೆ ಅಂತಂದರೆ, ಈಗ ಈ ದೇಶದಲ್ಲಿ ಹುಟ್ಟಿರೋ ಜನಗಳನ್ನು ಎಲ್ಲರನ್ನೂ ಕಾಪಾಡಬೇಕಾದ್ದು, ಅವ್ರಿಗೆ ಬೇಕಾದ್ದನ್ನೆಲ್ಲ ಪ್ರೊವೈಡ್ ಮಾಡಬೇಕಾಗಿರುವಂಥ ಜವಾಬ್ದಾರಿ ಯಾರ್ದು? ಈಗ ನಾವು ಮಕ್ಕಳು ಅಂತಂದಾಗ ನಿಮ್ಮ ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದು? ತಂದೆ ತಾಯಿದು. ನಿಮ್ಮ ತಂದೆ ತಾಯಿನ ಯಾರು ನೋಡ್ಕೊಬೇಕು? ಅವ್ರ ತಂದೆ ತಾಯಿ ಕೊಟ್ಟಕ್ಕಂತಿದ್ರೆ ಏನು ಮಾಡಬೇಕು? ಗೌರ್ಮೆಂಟ್ ನೋಡ್ಕೋಬೇಕು ಅಲ್ವಾ? ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನಮ್ಮನ್ನೆಲ್ಲ ನೋಡ್ಕೋತಾ ಇರೋದು, ಕಾಪಾಡ್ತಾ ಇರೋದು ಗೌರ್ನಮೆಂಟ್. ಸೊ ನಮಗೆ ಒಳ್ಳೆ ಆಹಾರ ಕೊಡೋದ್ರಿಂದ, ಆ್ಯಂಡ್ ವಿದ್ಯೆ ಕೊಡೋದ್ರಿಂದ, ಆರೋಗ್ಯ, ಸೇಫ್ಟಿ ಇದನ್ನೆಲ್ಲ ಪ್ರೊವೈಡ್ ಮಾಡಬೇಕಾದ್ದು ಅವ್ರ ಕೆಲಸ. ಬರೀ ನಮಗೆ ವಿದ್ಯೆ ಕೊಟ್ಬಿಟ್ಟು, ಸ್ಕಿಲ್ ಕೊಟ್ಬಿಟ್ಟು ಕಳಿಸ್ಬಿಟ್ರೆ ನಮಗೆ ಮಾಡೋಕ್ಕೆ ಕೆಲಸನೇ ಇಲ್ಲ ಅಂತಂದರೆ, ಹಾಗಾಗಿ ಕೆಲಸ ಕೊಡಬೇಕಾದ್ದು ಗೌರ್ಮೆಂಟ್ದೇ ಕೆಲಸ. ಆದರೆ ಅಷ್ಟು ಕೆಲಸನ ಎಫೆಕ್ಟಿವ್ ಆಗಿ ಮಾಡೋಕ್ಕೆ ಇವ್ರ ಕೆಲಸ ಸಾಧ್ಯ ಆಗ್ತಾಯಿಲ್ಲ. ಯಾಕಂದರೆ ಗೌರ್ಮೆಂಟು ಇರೋ ಜನಗಳಿಗೆಲ್ಲ ಕೆಲಸ ಕೊಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಡಿಜಿಟಲ್ ಎಂಟರ್ಪ್ರೈಸ್ ಆ್ಯಕ್ಟಿವಿಟಿಗಳಲ್ಲಿ ಜನ ಎಂಗೇಜ್ ಆದರೆ ಅವರೇ ಸೆಲ್ಫ್ ಎಂಪ್ಲಾಯ್ಡ್ ಆಗಿಬಿಡ್ಬೋದು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಕಡಿಮೆ ಆಗುತ್ತೆ. ಜೊತೆಗೆ ಯಾರಾದರೂ ಒಬ್ಬರು ಎಫೆಕ್ಟಿವ್ ಆಗಿ ಇದನ್ನು ಮಾಡಿದ್ರು ಅಂತಂದರೆ, ಡಿಜಿಟಲ್ ಎಂಟರ್ಪ್ರನರ್ ಆದರೆ ಅವರು ಇನ್ನೂ 10 ಜನಕ್ಕೆ ಕೆಲಸ ಕೊಡ್ತಾರೆ.
ಆ ಅರ್ಥದಲ್ಲಿ ನನ್ನ ಕೆಲಸನ ಇನ್ನೊಬ್ಬರು ಮಾಡ್ತಿದ್ದಾರಲ್ಲ, ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರಲ್ಲ ಅನ್ನೋ ಆ ದಾರಿನಲ್ಲಿ ಯಾರು ಡಿಜಿಟಲ್ ಎಂಟ್ರಪ್ರನರ್ ಆಗೋದಕ್ಕೆ ಟ್ರೈ ಮಾಡ್ತಾರೋ ಅವ್ರಿಗೆ ಬೇಕಾದಂಥ ಎಲ್ಲ ಸಪೋರ್ಟ್ನ ಗೌರ್ನಮೆಂಟು ಮಾಡೋದಕ್ಕೆ ಶುರುವಾಗಿದೆ. ಅದಕ್ಕೆ ನಾವಿಲ್ಲಿ ನೋಡ್ತಾ ಇರೋದು ಈಗ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಅಂತ. ಯಾಕೆ ಇಲ್ಲಿ ಜಾಗನ ಐಡೆಂಟಿಫೈ ಮಾಡಿ, ರೋಡ್ ಮಾಡಿ, ನೀರು ಮಾಡಿ, ಕರೆಂಟ್ ಮಾಡಿ, ಎಲ್ಲ ಕನೆಕ್ಟಿವಿಟಿನ ಕೊಟ್ಟಿರೋದು. ಇಲ್ಲೇ ರೈಲ್ವೆ ಸ್ಟೇಷನ್ ಇದೆ, ಇಲ್ಲೇ ರೋಡ್ ಇದೆ, ಸ್ವಲ್ಪ ದೂರಕ್ಕೆ ಹೋದರೆ ಏರ್ಪೋರ್ಟ್ ಇದೆ. ಸೊ ಇವೆಲ್ಲ ಯಾಕಪ್ಪ ಅಂತಂದರೆ ಇಲ್ಲಿರೋ ಜನಗಳಿಗೆ ಕೆಲಸ ಕೊಡಲಿ ಅನ್ನೋ ಕಾರಣಕ್ಕೋಸ್ಕರ. ಯಾಕೆಂದರೆ ಎಲ್ರಿಗೂ ಗೌರ್ಮೆಂಟ್ ಕೆಲಸ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾರು ಇಲ್ಲಿ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಕ್ಯಾಪಿಟಲ್ ಹಾಕ್ಬಿಟ್ಟು, ಯಾರಿಗೆ ಎಬಿಲಿಟಿ ಇದೆಯೋ ಅವ್ರಿಗೆ ಕಡಿಮೆ ರೇಟ್ನಲ್ಲಿ ಜಾಗನ ಕೊಟ್ಟು, ಅವ್ರಿಗೆ ಬೇಕಾದಂಥ ಎಲ್ಲ ಫೆಸಿಲಿಟಿಗಳನ್ನ ಕೊಟ್ಟು, ಅವ್ರಿಗೆ ಈಸಿ ಆಗೋ ಥರದಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ನ ಮಾಡಿ, ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ರಲ್ಲೂ ಅವ್ರಿಗೆ ಸ್ವಲ್ಪ ಕನ್ಸೆಷನ್ನ ಕೊಟ್ಟು, ಒಟ್ಟಿನಲ್ಲಿ ಅವರು ಇಲ್ಲಿರೋ ರಿಸೋರ್ಸ್ನೇ ಬಳಸ್ಕೊಂಡು ಇಲ್ಲಿರೋ ಸುತ್ತಮುತ್ತ ಜನಗಳು ಬದುಕೋದಕ್ಕೆ ಸಾಧ್ಯ ಆಗೋ ರೀತಿ ಸ್ಯಾಲ್ರಿ ಮುಖಾಂತರ, ವೇಜಸ್ ಮುಖಾಂತರ ಅವ್ರನ್ನ ಕೆಲಸಕ್ಕೆ ಸೇರಿಸ್ಕೊಂಡು ಈ ಕೆಲಸನ ಅವ್ರು ಮಾಡ್ತಾರೆ ಅಂತ ಅಂದ್ಬಿಟ್ಟು ಗೌರ್ನಮೆಂಟು ಈ ಥರ ಡಿಫ್ರೆಂಟು ಇಂಡಸ್ಟ್ರಿಯಲ್ ಏರಿಯಾಗಳನ್ನ ಫಿಸಿಕಲಾಗಿ ರೆಡಿ ಮಾಡ್ತಾ ಇದೆ. ಬಟ್ ಇಲ್ಲಿ ಫಿಸಿಕಲಾಗಿ ಮಾಡೋ ಅಗತ್ಯ ಏನೂ ಇಲ್ಲ, ಡಿಜಿಟಲ್ ಆಗಿ ಮಾಡ್ಬೋದು. ನಾವೇ ಒಂದು ಪ್ರಪಂಚ ಕ್ರಿಯೇಟ್ ಮಾಡ್ಕೊಂಡಿದ್ದು, ಏನೋ ವರ್ಚುವಲ್ ವರ್ಲ್ಡ್, ಕಣ್ಣು ಕಾಣದೇ ಇರೋ ಪ್ರಪಂಚ, ಅಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಈ ಪ್ರಪಂಚಕ್ಕೆ ಎಂಟ್ರಿ ಆಗುವಂಥ ಕೇಪಬಲ್ ಪರ್ಸನ್ಸ್ಗಳಿಗೆ ಅವ್ರಿಗೆ ಬೇಕಾದಂಥದ್ದನ್ನ ಪ್ರೊವೈಡ್ ಮಾಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನಮ್ಮದೇ ತಗೊಳ್ಳೋಣ. ಈಗ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಅದನ್ನು ಮಾಡಬೇಕಾಗಿತ್ತು, ಅಲ್ಲಿ ಒಂದು ವೈರ್ ಇರಲಿಲ್ಲ. ಆ ವೈರ್ ತರೋದು ಯಾರು, ಚುಚ್ಚೋರು ಯಾರು, ಅನಾಸಿನ್ಗೆ ಏನು ಮಾಡಿದೋ ನಾವೀಗ ಇದನ್ನು ಚೇಂಜ್ ಮಾಡಿಕೊಂಡು ಅಷ್ಟೇ ಇರೋದನ್ನು ಬಳಸ್ಕೊತಾ ಇದ್ದೀವಿ. ಅಲ್ಲಿರೋದನ್ನು ಇಲ್ಲಿಗೆ ಬಂದಿದ್ದೀವಿ. ಓಕೆ, ಸೊ ಇದರಲ್ಲಿ ಖರ್ಚೇನೂ ಆಗಲಿಲ್ಲ, ಎಫರ್ಟೇನೂ ಆಗಲಿಲ್ಲ. ಗೌರ್ಮೆಂಟ್ ಕಷ್ಟಪಡೋದು ಪಡ್ತಾನೇ ಇದೆ. ಇಲ್ಲೆಲ್ಲೋ ನೂರಾರು ಕೋಟಿ ಖರ್ಚು ಮಾಡ್ತಾ ಇರೋದನ್ನು ಇಲ್ಲಿ 10 ಕೋಟಿ ಖರ್ಚು ಮಾಡಿದ್ರೆ ಸಾಕು. ಅಲ್ಲಿ ಅವ್ರು ಎಷ್ಟು ಮಾಡ್ತಾರೋ, ಫೆಸಿಲಿಟಿ ಕೊಡ್ತಾರೋ ಜನಗಳಿಗೆ ಇನ್ ದ ಫಾರ್ಮ್ ಆಫ್ ಜಾಬು ಆ್ಯಂಡ್ ಅದರ್ಸ್, ಅದೇ ಥರ ಇವರು ಕೊಡ್ತಾರೆ ಇಲ್ಲಿ. ಅದಕ್ಕೋಸ್ಕರ ಯಾರು ಪರ್ಸನ್ಗಳು ಡಿಜಿಟಲ್ ಎಂಟ್ರಪ್ರನರ್ ಆಗೋದಕ್ಕೆ ಇಷ್ಟಪಡ್ತಾರೋ, ಬಯಸ್ತಾರೋ, ಅವ್ರಿಗೆ ಬೇಕಾದಂಥ ಎಲ್ಲ ಫೆಸಿಲಿಟಿಗಳನ್ನ ಮಾಡಿಕೊಡೋದಕ್ಕೆ ಗೌರ್ನಮೆಂಟು ರೆಡಿ ಇದೆ. ಸೊ ಆ ಅರ್ಥದಲ್ಲಿ ಮೆನಿ ಗೌರ್ನಮೆಂಟ್ಸ್ ಪ್ರಮೋಟ್ ಡಿಜಿಟಲ್ ಬಿಸ್ನೆಸಸ್ ಥ್ರೂ ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ಸ್, ಸ್ಟಾರ್ಟಪ್ ಪಾಲಿಸೀಸ್ ಆ್ಯಂಡ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್. ಇದು ಸುಮ್ಮನೆ ಬಾಯಿ ಮಾತಿಗೆ ಯಾರೋ ಏನೋ ಹೇಳ್ಕೊಂಡು ನಡೀತಾ ಇರ್ತಾರೆ, ಏನೋ ಆಗ್ತಾ ಇದೆ ಡಿಜಿಟಲ್ ಇಂಡಿಯಾ, ಸ್ಟಾರ್ಟಪ್ಪು ಇವೆಲ್ಲ. ಆದರೆ ರಿಯಲ್ಲಾಗಿ ಏನು ನಡೀತಾ ಇದೆ ಅದನ್ನು ಯಾರು ಚೆಕ್ ಮಾಡ್ತಾನೋ ಇಲ್ಲ, ನಿಜವಾಗ್ಲೂ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ತಿದೆ ಅದನ್ನು ನೋಡೋರು ಇಲ್ಲ. ಭಾಷಣ ಮಾಡೋರು ಮಾಡ್ತಾನೆ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಗೌರ್ಮೆಂಟು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಈ ಡಿಜಿಟಲ್ ಎಂಟ್ರಪ್ರನರ್ಗಳಿಗೆ ಅವರ ಆ್ಯಕ್ಟಿವಿಟಿನ ಎಫೆಕ್ಟಿವ್ ಆಗಿ ಪರ್ಫಾರ್ಮ್ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಫೆಸಿಲಿಟಿ ಮಾಡಿಕೊಡೋದಕ್ಕೆ ರೆಡಿ ಇದೆ. ಹಾಗಾಗಿ ಆ ಬೆನಿಫಿಟ್ನ ಬಳಸ್ಕೊಳ್ಳೋದಕ್ಕೋಸ್ಕರ ಜನ ಅವರ ಟ್ರೆಡಿಷ್ನಲ್ ಬಿಸ್ನೆಸ್ಸಿಂದ ಆನ್ಲೈನ್ ಬಿಸ್ನೆಸ್ಗೆ ಅಥವಾ ಡಿಜಿಟಲ್ ಎಂಟ್ರಪ್ರನರ್ ಆಗೋದಕ್ಕೆ, ಎಂಟ್ರಪ್ರನರ್ಶಿಪ್ ಆ್ಯಕ್ಟಿವಿಟಿಲಿ ಎಂಗೇಜ್ ಆಗೋದಕ್ಕೆ ಈ ಥರ ಟ್ರೆಡಿಷ್ನಲ್ ಬಿಸ್ನೆಸ್ಸಿಂದ ಇಲ್ಲಿಗೆ ಕನ್ವರ್ಟ್ ಆಗ್ತಿದ್ದಾರೆ. ಓಕೆ, ಇದು ರೀಸನ್ಗಳು. ಇದೇನಿದು ಡಿಫ್ರೆನ್ಸಸ್ಸು ಆಲ್ರೆಡಿ ಗೊತ್ತಿದೆ ನಮಗೆ. ಟ್ರೆಡಿಷನಲ್ ಆಪ್ರೇಟ್ಸ್ ಥ್ರೂ ಫಿಸಿಕಲ್ ಇವೆಲ್ಲ ಆಗಿರೋದೇ ಅಲ್ವಾ. ಸೊ ಬೇರೆ ಬೇರೆ ಗ್ರೂಪ್ದಲ್ಲಿ ಕೊಟ್ಟಿದ್ದಾರೆ ಅಷ್ಟೇ, ಇದೆಲ್ಲ ಓದ್ಕೊಳ್ಳಿ. ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಡಿಜಿಟಲ್ಲು ಇದು ಬಂದಿದೆ. ಲೋವರ್ ಸ್ಟಾರ್ಟಪ್ ಕಾಸ್ಟು, ಈಗ ತಾನೇ ಮಾತಾಡೋದು ನಾವು. ನೆಕ್ಸ್ಟ್ ಫಾಸ್ಟರ್ ಬಿಸ್ನೆಸ್ ಗ್ರೋತು. ನೀವೆಷ್ಟು ಎಫೆಕ್ಟಿವ್ ಆಗಿ ನಿಮ್ಮ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡ್ತೀರೋ ಅಷ್ಟು ಪ್ರಕಾರದಲ್ಲಿ ಇದು ಗ್ರೋ ಆಗುತ್ತೆ. ಇದು ನಮ್ಮ ಪರ್ಸನಲ್ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೀಗ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ತೊಗೊತೀರಾ ಅಂತಂದರೆ, ನೀವು ಎಷ್ಟು ಚೆನ್ನಾಗಿ ಓದಿರ್ತೀರಾ, ಎಷ್ಟು ಚೆನ್ನಾಗಿ ಕ್ವಶನ್ ಅರ್ಥ ಮಾಡ್ಕೋತೀರಾ, ಆ ಕೊಟ್ಟಿರುವಂಥ 3 ಅವರಲ್ಲಿ ಅವ್ರು ಕೊಟ್ಟಿರೋ ಕ್ವಶನ್ಗಳಿಗೆ ಯಾವ ರೀತಿ ವಿತ್ ಗುಡ್ ಹ್ಯಾಂಡ್ ರೈಟಿಂಗು ಆನ್ಸರ್ ಮಾಡ್ತೀರೋ ಅನ್ನೋದು ನಿರ್ಧಾರ ಆಗುತ್ತೆ. ಅದೇ ಥರದಲ್ಲಿ ಇಲ್ಲಿ ನೀವು ಡಿಜಿಟಲ್ ಬಿಸ್ನೆಸ್ ಶುರು ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ನೀವು ಗ್ರೋ ಆಗಲೇಬೇಕು ಅಂತ ರೂಲ್ ಏನೂ ಇಲ್ಲ. ರೂಲ್ ಇದೆ, ನೀವು ಹೆಂಗೆ ಬಳಸ್ಕೊತೀರೋ ಆ ಅರ್ಥದ ಮೇಲೆ. ಸೊ ಏನು ಫೆಸಿಲಿಟಿ ಗೌರ್ಮೆಂಟ್ ಕೊಡ್ತಾ ಇದೆ, ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಯಾವ ಥರ ಕಸ್ಟಮರ್ಸ್ ಇದ್ದಾರೆ, ಅಥವಾ ಗ್ಲೋಬಲಿ ಅಥವಾ ನೀವು ಯಾವನ್ನ ಫೋಕಸ್ ಮಾಡ್ತಾ ಇದ್ದೀರೋ ಅದರ ಪ್ರಕಾರ ನಿಮ್ಮ ಪ್ರಾಡಕ್ಟು ಸರ್ವಿಸಸ್ನ ಡಿಜಿಟಲ್ಗೆ ಕನ್ವರ್ಟ್ ಮಾಡಿ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡಿ, ಆ ಗೂಡ್ಸು ಸರ್ವಿಸಸ್ಗಳಲ್ಲಿ ಟೈಮ್ ಟು ಟೈಮ್ ಏನು ಇಂಪ್ರೂವ್ಮೆಂಟ್ ಆಗ್ತಾ ಇದೆಯೋ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ನೀವು ಎಫೆಕ್ಟಿವ್ ಆಗಿ ಪರ್ಫಾರ್ಮ್ ಮಾಡಿದ್ರೆ ಡೆಫಿನೆಟಾಗಿ ನಿಮ್ಮ ಬಿಸ್ನೆಸ್ಸು ಫಾಸ್ಟಾಗಿ ಗ್ರೋ ಆಗುತ್ತೆ. ಏನು ಗ್ರೋ ಅಂದ ತಕ್ಷಣ ದೇರ್ ವಿಲ್ ಬಿ ಕಾಂಪಿಟಿಷನ್. ಆ ಕಾಂಪಿಟಿಷನ್ನು ಫೇಸ್ ಮಾಡ್ಕೋಬೇಕು. ಆ್ಯಂಡ್ ಏನು ಡಿಫ್ರೆಂಟ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ ಫೋರ್ಸಸ್ ಇರ್ತವೆ, ಪೊಲಿಟಿಕಲ್ ಎನ್ವಿರಾನ್ಮೆಂಟು, ಎಕನಾಮಿಕ್ ಎನ್ವಿರಾನ್ಮೆಂಟು, ಫಿಸಿಕಲ್ ಎನ್ವಿರಾನ್ಮೆಂಟು, ಫೈನಾನ್ಷಿಯಲ್ ಎನ್ವಿರಾನ್ಮೆಂಟು, ಹ್ಯೂಮನ್ ಎನ್ವಿರಾನ್ಮೆಂಟು, ಇವೆಲ್ಲನೂ ಗಮನಿಸ್ಕೊಂಡು
ಏನು ಚೇಂಜಸ್ ಆಗ್ತಾ ಇದೆ ಫ್ಯೂಚರ್ನಲ್ಲಿ ಆಗುತ್ತೆ, ಅಥವಾ ರೀಸೆಂಟ್ ಕಮಿಂಗ್ ಡೇಸ್ನಲ್ಲಿ ಏನೆಲ್ಲ ಆಗ್ಬೋದು ಅದನ್ನು ಈಗಲೇ ಐಡೆಂಟಿಫೈ ಮಾಡಿಕೊಂಡು ಅದನ್ನು ಫೇಸ್ ಮಾಡೋದಕ್ಕೆ ನೀವು ರೆಡಿ ಆದರೆ ಡೆಫಿನೆಟಾಗಿ ನೀವು ಫಾಸ್ಟರ್ ಬಿಸ್ನೆಸ್ ಗ್ರೋನ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಅಡ್ವಾಂಟೇಜಸ್ನ ನೀವು ಆ್ಯಸ್ ಎ ಡಿಜಿಟಲ್ ಬಿಸ್ನೆಸ್ ಶುರು ಮಾಡಿ ಪಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಅದೇ ರೀತಿ ಗ್ಲೋಬಲ್ ಕಸ್ಟಮರ್ ರೀಚು, ಸೊ ಪ್ರಪಂಚದ ಎಲ್ಲೇ ಮೂಲೆ ಇರೋ ಕಸ್ಟಮರ್ನ ನೀವು ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಬೆಟರ್ ಕಸ್ಟಮರ್ ಸರ್ವೀಸು, ಇದು 24/7 ಥ್ರೂ ಆನ್ಲೈನ್ ನೀವು ಕಸ್ಟಮರ್ಸ್ನ ಮೀಟ್ ಮಾಡೋದಕ್ಕೆ ಸಾಧ್ಯ ಇರೋದ್ರಿಂದ ಈ ಕಸ್ಟಮರ್ಗಳಿಗೆ ಬೇಕಾದಂಥ ಐಟಮ್ನ ಕೊಡೋದಾಗಿರ್ಬೋದು, ಅವರ ಕ್ವೇರಿಗಳಿಗೆ ಆನ್ಸರ್ ಮಾಡೋದಾಗಿರ್ಬೋದು, ಒಟ್ಟಿನಲ್ಲಿ ಅವ್ರಿಗೆ ಇಷ್ಟವಾಗೋ ರೀತಿ ಸರ್ವೀಸ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ನೀವು ಅವ್ರಿಗೆ ಇಷ್ಟವಾದ ರೀತಿ ನಡ್ಕೋತೀರೋ ಅಥವಾ ಅವ್ರಿಗೆ ಇಷ್ಟವಾದನ್ನೆಲ್ಲ ಅವರ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಕೊಡ್ತೀರೋ ಅವಾಗ ಮಾತ್ರ ಅವರು ನಿಮ್ಮ ಕಸ್ಟಮರ್ ಆಗಿ ತುಂಬ ದಿನ ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಬೆಟರ್ ಕಸ್ಟಮರ್ ಸರ್ವಿಸ್ನ ಈ ಡಿಜಿಟಲ್ ಎಂಟ್ರಪ್ರನರು ಡೆಫಿನೆಟಾಗಿ ಎಂಜಾಯ್ ಮಾಡ್ಬೋದು. ಅದೇ ರೀತಿ ಈಸಿ ಆನ್ಲೈನ್ ಪೇಮೆಂಟ್ಸ್, ಈಗಂತೂ ಇದು ತುಂಬಾ ಎಫೆಕ್ಟಿವ್ ಆಗಿದೆ ಮತ್ತು ಎಲ್ರಿಗೂ ತುಂಬ ಯುಟಿಲೈಸ್ ಆಗ್ತಾ ಇದೆ, ಎಲ್ಲರೂ ಬಳಸೋಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೋಸ್ಕರ ಇದ್ರ ಮೇಲೂ ಏನಾದರೂ ಒಂದು ಇನ್ಕಮ್ ಜನ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ನವರು ಈಗ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ಗಳ ಮೇಲೂ ಟ್ಯಾಕ್ಸ್ ಹಾಕಬೇಕು ಅಥವಾ ಒಂದು ಫೀಸ್ ಥರ ಹಾಕಬೇಕು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಆದರೆ ಅದು ಇನ್ನೂ ಕನ್ಫ್ಯೂಷನಲ್ಲಿದೆ. ಅಂದರೆ ಫೈನಲೈಸ್ ಮಾಡಿದ್ದಾರೆ ರೂಲ್ಸು, ಯಾರದನ್ನು ಪೇ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ ಅವರು. ಕ್ಲಾರಿಟಿ ಹೇಳ್ತಾ ಇರೋದವರು ಬಿಸ್ನೆಸ್ನವರು, ಅಂಗಡಿಯವರು ಪೇ ಮಾಡ್ತಾರೆ, ನೀವು ಪೇ ಮಾಡೋಂಗಿಲ್ಲ ಅಂತ. ಆದರೆ ಅಂಗಡಿಯವರು ಅಲ್ಟಿಮೇಟ್ ಆಗಿ ಅದು ನಮ್ಮ ಮೇಲೆ ಹಾಕ್ತಾರೆ. ಈಗ ಅವರು ಲಾಸ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಪೆನ್ಸಸ್ ಮಾಡೋಕ್ಕೆ ಕೂತಿಲ್ಲ, ಅಲ್ಲಿ ಅವರು ಪ್ರಾಫಿಟ್ ಮಾಡೋಕ್ಕೆ ಕೂತಿದ್ದಾರೆ. ಈಗ 2,000 ರೂಪಾಯಿಗಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದು ಪೇ ಮಾಡಬೇಕು ಅಂತ ನಾನು ಅಂದ್ಕೊಂಡ್ರೆ ಅದ್ರ ಮೇಲೆ ಒಂದು 1%, 0.5% ಟ್ಯಾಕ್ಸ್ ಹಾಕ್ತೀವಿ ಅಂತ ಗೌರ್ಮೆಂಟ್ ಹೇಳ್ತಾ ಇದೆ. ಈಗ ಬಿಸ್ನೆಸ್ ಪೀಪಲ್ ಏನು ಮಾಡ್ತಾರೆ, ಅದನ್ನು ನೀವು ಕೊಡಬೇಕು ಅಂತ. ಈಗ ಆಸ್ ಎ ಕಸ್ಟಮರ್ ನಾನು 2,000 ರೂಪಾಯಿ ಐಟಮ್ ತೊಗೊಂಡಿದ್ದೀನಿ, ನಾನು 2,000 ರೂಪಾಯಿ ಇವ್ರಿಗೆ ಪೇ ಮಾಡಬೇಕು. UPI ನಾನು ಇವ್ರಿಗೆ ಪೇ ಮಾಡ್ತೀನಿ, ಇವರು ಬಿಸ್ನೆಸ್ನವರು, ಇವರು 2,000 ರೂಪಾಯಿ ರಿಸೀವ್ ಮಾಡ್ತಾರಿಂದ ಆ 2,000 ರೂಪಾಯಿ ಮೇಲೆ 0.5 ಅಥವಾ 1% ಟ್ಯಾಕ್ಸ್ ಗೌರ್ಮೆಂಟ್ ಕೊಡಬೇಕು ಅಂತ ಈ ಬಿಸ್ನೆಸ್ನವ್ರಿಗೆ ಹೇಳಿದ್ರೆ, ಈ ಬಿಸ್ನೆಸ್ ಏನು ಮಾಡ್ತಾನೆ, ಅವ್ನು ಜಾಬಿಂದ ಕೊಡಲ್ಲ. ಇವ್ರೇನಿಂದ 2,000 ರೂಪಾಯಿ ಕಲೆಕ್ಟ್ ಮಾಡ್ಕೋತಾನೋ ಈ ಟ್ಯಾಕ್ಸ್ ಎಲ್ಲ ಕ್ಯಾಲ್ಕುಲೇಟ್ 2,000 ರೂಪಾಯಿ ಐಟಮ್ಗೆ ಇನ್ನು 2,050 2,100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಿಂಗೆ ತಗೊಂಡು ಅದರಲ್ಲಿ ಬಂದಿರುವಂಥ ಅಮೌಂಟಲ್ಲಿ ಟ್ಯಾಕ್ಸ್ನ ಪೇ ಮಾಡಿಕೊಂಡು ಇವರು ಸೇಫ್ ಆಗಿಬಿಡ್ತಾನೆ. ಈ ಕಡೆಯಲ್ಲಿ ನಮ್ಮ ತಲೆಗೆ ಬರುತ್ತೆ. ಈ ಥರ ಈ ವಿಷಯ ಗೊತ್ತಿದ್ರೂ ಇನ್ನೂ ಇದನ್ನು ಏನು ಬಿಸ್ನೆಸ್ನವರೇ ಕೊಡ್ತಾರೆ ಆ ಥರ ಗೊತ್ತಾ ಏನು ಮಾತಾಡ್ತಿದ್ದಾರೆ. ಬಟ್ ನೋಡೋಣ ಏನಾಗುತ್ತೆ. ಒಟ್ಟಿನಲ್ಲಿ ಈಸಿ ಆನ್ಲೈನ್ ಪೇಮೆಂಟ್ ಈ ಫೆಸಿಲಿಟಿನ ಎಂಜಾಯ್ ಮಾಡೋದಕ್ಕೂ ಈ ಎಂಟ್ರಪ್ರನರ್ಸು ದೇ ಆರ್ ರೆಡಿ ಆ್ಯಂಡ್ ದೇ ಆರ್ ಯೂಸಿಂಗ್ ಇಟ್. ಎಫಿಷಿಯೆಂಟ್ ಬಿಸ್ನೆಸ್ ಆಪರೇಷನ್ಸು, ಸೊ ಇಲ್ಲಿ ತುಂಬ ಚೇಂಜಸ್ಗಳೇನು ತುಂಬ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕಾಗಿಲ್ಲದೆ ಇರೋದ್ರಿಂದ ಆ್ಯಂಡ್ ಚೇಂಜಸ್ನು ಅಷ್ಟೇ ನಾವು ಇಲ್ಲೇ ಈಗ ಇದನ್ನು ಕಾಣ್ತಾ ಇದೆ, ಇಷ್ಟು ದೊಡ್ಡದಾಗಿದೆ. ಈಗ ಏನು ಮಾಡ್ಬೋದು, ನಾನು ಚಿಕ್ಕದು ಮಾಡ್ಕೊಬೋದಲ್ವಾ. ಇದೇನೋ ನನಗೆ ತೊಂದರೆ ಕೊಡ್ತಾ ಇದೆಯಾ? ಇಲ್ಲ. ಈಗ ನಿಮಗೆ ಅಲ್ಲಿ ಕೂತ್ಕೊಂಬಿಟ್ಟು ನಾನು ದಪ್ಪ ಬರಿ ಸಣ್ಣಗೆ ಬರಿ ಅಂತಂದರೆ, ಸೊ ದಪ್ಪ ಬರೆಯೋಕ್ಕೆ ಒಂದು, ಸಣ್ಣಗೆ ಬರೆಯೋಕ್ಕೆ ಒಂದು, ಆ್ಯಂಡ್ ನೀವು ಫೀಲ್ ಈಗ ನನಗೆ ಏನು ಮಾಡ್ತಿದ್ದು ಏನೂ ಮಾಡಲ್ಲ. ಹಿಂಗೆ ಇವತ್ತು ನಾನು ಕೂತ್ಕೊಂಡಿದ್ರು ಏನೂ ಹೇಳಲ್ಲ. ಅದು ನಿಮಗೆ ಒಂದು 2 ಸಲ ದಪ್ಪ ಬರಿ ಸಣ್ಣ ಬರಿ ಅಂದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂತೀರ. ಸೊ ಒಂದು ಎಕ್ಸಾಂಪಲ್ ಅಷ್ಟೇ. ಸೊ ಇದೇ ಥರ ಅಲ್ಲಿ ಮೆಷಿನರೀಸು ಅವು ಇವು ಎಲ್ಲ ತುಂಬ ಇದ್ದಾಗ ಅದು ಆಪ್ರೇಟ್ ಮಾಡೋದು ನಮಗೆ ಕಷ್ಟ ಅಂತ ಅನ್ನಿಸ್ಬೋದು. ಆದರೆ ಈ ನಮ್ಮ ಬಿಸ್ನೆಸ್ಸು ಆನ್ಲೈನಲ್ಲಿ ಇರೋದ್ರಿಂದ ಅದನ್ನು ಅಷ್ಟೊಂದು ತಲೆ ಕೆಡಿಸ್ಕೊಂಡು ಮಾಡೋ ಅಗತ್ಯ ಇಲ್ಲ. ಆ್ಯಂಡ್ ಕೆಲಸನ ನಾವು ಎಷ್ಟು ಎಫೆಕ್ಟಿವಾಗಿ ಎಫಿಷಿಯೆಂಟಾಗಿ ಮಾಡ್ಬೋದು ಅದನ್ನು ಮಾಡೋದಕ್ಕೆ ಸಾಧ್ಯತೆ. ಈಗ ನಾವು ಯಾವ ರೀತಿ ಈಗ ಬೋರ್ಡ್ ಇದೆ, ಚಾಕ್ ಪೀಸ್ ಇದೆ, ಡಸ್ಟ್ರ್ ಇದೆ, ಅಲ್ಲಿ ಹೋಗ್ಬೇಕು, ನಿಂತ್ಕೋಬೇಕು, ಅಳಿಸ್ಬೇಕು, ಬರಿಬೇಕು, ಏನಿರುವಲ್ಲ. ಇಲ್ಲಿ ಹೆಂಗೆ ಬೇಕು ಹಂಗೆ ಟೈಪ್ ಮಾಡ್ಬೋದು. ಈ ಫಾರ್ ಎಕ್ಸಾಂಪಲ್ ಈಗ ಏನೋ ಒಂದು ತಗೊಳ್ಳೋಣ, ಏನೋ ಈ ಬೇರೆ ಫೈಲ್ ಓಪನ್ ಮಾಡಬೇಕು ಅಥವಾ ಇನ್ನೊಂದು ಎಕ್ಸೆಲ್ ಓಪನ್ ಮಾಡಬೇಕು, ಇಮಿಟ್ ಇಲ್ಲಿ ಓಪನ್ ಮಾಡ್ಕೊಬೋದು, ಯಾವುದೋ ಕ್ಯಾಲ್ಕುಲೇಷನ್ ಬೇಕು. ಸೊ ಇಲ್ಲ ಹಿಂಗೆ ಓಪನ್ ಮಾಡಿಕೊಂಡು ಸೊ ಇಟ್ಸ್ ಗೋಯಿಂಗ್ ಟು ಕಮ್. ಇಲ್ಲೇ ಕ್ಯಾಲ್ಕುಲೇಷನ್ ನಿಮಗೆ ತೋರಿಸ್ಬೋದು. ಇವಾಗ ನೋಡಿ ಏನು ಕ್ಯಾಲ್ಕುಲೇಷನ್ ಮಾಡೋಣ. ಈಗ ಯಾವುದೊಂದು ಎಕ್ಸೆಲ್ ಬಂತು. ಸೊ 25,000 ಇಂಟು ಇದನ್ನು ಬೇಕಾದ್ರೆ ದೊಡ್ಡದು ಮಾಡಿಕೊಂಡು 25,000ನ 10 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತಂದರೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಹೇಳಿ ಅಂತಂದರೆ ಇವು ಕ್ಯಾಲ್ಕುಲೇಟರ್ ತಗೋತೀರಾ ಆಚೆಗೆ ಅಲ್ವಾ. ಇದನ್ನು 25,000 ಅಂತ ಟೈಪ್ ಮಾಡ್ತೀರಾ, ಡಿವೈಡೆಡ್ ಬೈ 10 ಅಂತ ಹಾಕ್ತೀರಾ. ಓಕೆ, ಒಂದು ಆನ್ಸರ್ ಬರುತ್ತೆ ನಿಮಗೆ. ಎಷ್ಟೋ 2,500. ಆ್ಯಂಡ್ ಇಮಿಡಿಯೇಟ್ ನಿಮಗೆ ಇದನ್ನು 12 ಜನಕ್ಕೆ ಮಾಡಿ ಅಂತಂದರೆ ಹೇಗೆ ನೀವು 25,000 ಡಿವೈಡೆಡ್ ಬೈ 12 ಅಂತ ಹಾಕೋ ಹೊತ್ತಿಗೆ ಏನೇನೋ ಆಗೋಗಿರುತ್ತೆ. ಇಲ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಿಮ್ಗೆ ಆನ್ಸರ್ ಬಂದಿರುತ್ತಾ? ಇಲ್ಲ ನೀವು ಇದನ್ನು ನಾನು 200 ಜನಕ್ಕೆ ಶಿಫ್ಟ್ ಮಾಡಬೇಕು ಅಂತಂದರೆ ಇಮಿಡಿಯೇಟ್ ಆನ್ಸರ್ ಬರುತ್ತಾ? ದಿಸ್ ಇಸ್ ವಾಟ್ ಯೂಸೇಜಸ್. ನೀವು ಆನ್ಲೈನಲ್ಲಿ ಮಾಡ್ತಾ ಇದ್ದೀರಾ ಅಂತಂದರೆ ಜಸ್ಟ್ ಕಣ್ಮುಂದೆ ಕಾಣ್ತಾ ಇದೆ ಬೆನಿಫಿಟ್ ಯಾವ ರೀತಿ ಇರುತ್ತೆ ಅಂತ.
ಈ ಥರ ಎಫೆಕ್ಟಿವ್ ಆಗಿ ಎಫಿಷಿಯೆಂಟಾಗಿ ನೀವು ನಿಮ್ಮ ಬಿಸ್ನೆಸ್ ಆ್ಯಕ್ಟಿವಿಟಿಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ನೀವು ಡಿಜಿಟಲ್ ಬಿಸ್ನೆಸ್ಸಲ್ಲಿ ಇದ್ದಾಗ. ಅದನ್ನೇ ಹೇಳ್ತಾ ಇರೋದು ಎಫಿಷಿಯೆಂಟ್ ಬಿಸ್ನೆಸ್ ಆಪರೇಷನ್ಸ್ ಅಂತ. ಅದೇ ರೀತಿ ಡೇಟಾ ಡ್ರಿವನ್ ಡಿಸಿಷನ್ ಮೇಕಿಂಗ್. ಇಲ್ಲಿ ಏನು ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀವೋ ಅದೆಲ್ಲ ಡೇಟಾ ರೂಪದಲ್ಲಿರುತ್ತೆ ಆ್ಯಂಡ್ ರೆಕಾರ್ಡ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ತಾನೇ ಓಪನ್ ಮಾಡಿದವ್ರ ನಾವು, ಸೊ ಇಟ್ ಈಸ್ ರೆಕಾರ್ಡೆಡ್ ಸಮ್ವೇರ್. ಇದನ್ನು ಸೇವ್ ಅಂತ ಕೊಟ್ಟೆ ಅಂದರೆ ಸೇವ್ ಆಗಿರುತ್ತೆ. ನಾನು ಡಿಲೀಟ್ ಮಾಡೋವರೆಗೂ ಇದು ಎಲ್ಲೂ ಹೋಗೋದಿಲ್ಲ. ಯಾವ ಬೇಕಾದರೂ ಓಪನ್ ಮಾಡ್ಬೋದು, ಯಾವ ಬೇಕಾದರೂ ರಿಟ್ರೀವ್ ಮಾಡ್ಬೋದು. ಅದೇ ಅರ್ಥದಲ್ಲಿ ಇಲ್ಲಿ ಡೇಟಾ ಡ್ರಿವನ್ ಅಂತಂದರೆ ಪ್ರತಿಯೊಂದು ನಿರ್ಧಾರ ಮಾಡಬೇಕಾದಾಗಲೂ ನನಗೆ ಒಂದು ಡೇಟಾ ಅಂತ ಇರಬೇಕಾಗತ್ತೆ, ಇನ್ಫಾರ್ಮೇಷನ್. ಆ ಡೇಟಾನ ಅನಲೈಸ್ ಮಾಡಿಬಿಟ್ಟು ನಾನು ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಟ್ ಮಾಡೋದು. ಆ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ನಾನು ಡಿಸಿಷನ್ನ ಮಾಡಬೇಕು ಅಂತದ್ದು. ಈಗ ಒಂದು ಎಕ್ಸಾಂಪಲ್ ತೊಗೋಬೇಕು ಅಂತಂದರೆ ಡೇಟಾ ಟೋಟಲ್ ಸ್ಟೂಡೆಂಟ್ಸ್ ವರ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಕಾಲೇಜಸ್, ಅದು ಡೇಟಾ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು 2 ಲಕ್ಷ ಜನ ಓದ್ತಾ ಇದ್ದಾರೆ ಅಥವಾ 5 ಲಕ್ಷ ಜನ ಓದ್ತಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅದನ್ನೀಗ ಸ್ಪ್ಲಿಟ್ ಮಾಡ್ತಾ ಬರ್ತೀವಿ. ಈ 5 ಲಕ್ಷ ಜನದಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಆರ್ಟ್ಸ್ ಎಷ್ಟು, ಕಾಮರ್ಸ್ ಎಷ್ಟು ಆ್ಯಂಡ್ ಅದರ್ಸ್ ಎಷ್ಟು. ಸೊ ಈಗ ಸ್ಪ್ಲಿಟ್ ಆಗುತ್ತೆ. 3 ಲಕ್ಷ ಇವರು, 2 ಲಕ್ಷ ಇವರು, ಹಂಗೆ ಅದು ಏನು 5 ಲಕ್ಷ ಅಂತ ಇದ್ದಿದ್ದು ಬೇರೆ ಬೇರೆ ರೂಪ ತಗೊಂಡು ಕಡೆಗೆ ಯಾವುದೋ ಒಂದು ವ್ಯಾಲ್ಯೂಗೆ ಬಂದು ಸೇರಿಕೊಳ್ಳುತ್ತೆ. ನಾನು ಯಾವುದಾವುದೋ ವ್ಯಾಲ್ಯೂಗಳನ್ನ ಲಿಂಕ್ ಮಾಡಿಬಿಟ್ಟು ಏನು ಮಾಡಬೇಕು ಅಂತ ಐ ಕ್ಯಾನ್ ಟೇಕ್ ಮೈ ಓನ್ ಡಿಸಿಷನ್. ಸೊ ಯಾವ ಕೋರ್ಸ್ಗೆ ಸ್ಟೂಡೆಂಟ್ಸು ಜಾಸ್ತಿ ಸೇರ್ತಾ ಇದ್ದಾರೆ, ಅದರಿಂದ ಎಷ್ಟು ಜನ ಔಟ್ ಬರ್ತಾ ಇದ್ದಾರೆ, ಆ ಬಂದಿರೋರಿಗೆ ಎಷ್ಟು ಜನಕ್ಕೆ ಕೆಲಸ ಸಿಗ್ತಾ ಇದೆ, ಎಷ್ಟು ಜನಕ್ಕೆ ಕೆಲಸ ಸಿಗ್ತಾ ಇಲ್ಲ, ಯಾಕೆ ಕೆಲಸ ಸಿಗ್ತಾ ಇಲ್ಲ, ಏನು ಕಡಿಮೆ ಆಗ್ತಾ ಇದೆ, ಯಾವ ಸ್ಕಿಲ್ ಕಡಿಮೆ ಆಗ್ತಾ ಇದೆ, ಅವ್ರಿಗೆ ಮಾತಾಡೋಕ್ಕೆ ಬರ್ತಾ ಇಲ್ವಾ, ಕನ್ನಡನ, ಇಂಗ್ಲೀಷಾ, ಅಥವಾ ಬೇರೆ ಸ್ಕಿಲ್ ಅವರು ಟ್ಯಾಲಿ ಕಲ್ತಿದ್ದಾರಾ, ಕಂಪ್ಯೂಟರ್ ಕಲ್ತಿದ್ದಾರಾ, ಕಂಪ್ಯೂಟ್ರಲ್ಲಿ ವರ್ಡ್ ಬರ್ತಾ ಇದೆ, ಎಕ್ಸೆಲ್ ಬರ್ತಾ ಇದೆಯಾ, ಪವರ್ ಪಾಯಿಂಟ್ ಬರ್ತಾ ಇದೆಯಾ, ಅದೇನು ಗೊತ್ತಾಗ್ತಾ ಇಲ್ಲ ಅಂತಂದರೆ ಯಾಕೆ ಅವ್ರು ಕಲಿತಾ ಇಲ್ಲ, ಎಲ್ಲಿದೆ ಮಿಸ್ಟೇಕು, ಅಥವಾ ಏನು ಕಾರಣ ಆಗಿದೆ ಅವ್ರು ಕಲಿದೆ ಇಲ್ಲದೆ ಇರೋದಕ್ಕೆ, ಅದನ್ನು ಕಲಿಸ್ಬೇಕು ಅಂದರೆ ಏನು ಮಾಡಬೇಕು. ಈಗ ಮೊನ್ನೆ ಫಸ್ಟ್ BComನವ್ರಿಗೆ ಒಂದು ಪ್ರೋಗ್ರಾಮ್ ಮಾಡಿದ್ರು. ಅವ್ರಿಗೆ ಓರಿಯೆಂಟೇಷನ್ ಅಂತ ಮಾಡಿಬಿಟ್ಟು ಕಮ್ಯುನಿಕೇಷನ್ ಸ್ಕಿಲ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಫ್ಯೂಚರ್ನಲ್ಲಿ ಯಾವ ರೀತಿ ಜಾಬ್ಗಳು ಬರ್ತಾ ಇದ್ದಾವೆ, ಅದಕ್ಕೆ ಮತ್ತು ಗೌರ್ಮೆಂಟ್ ಕಡೆ ಎಲ್ಲ ಏನೆಲ್ಲ ಇದೆ, ಅದನ್ನು ನೀವು ಬಳಸ್ಕೊಂಡು ಮುಂದೆ ಕೆಲಸ ತಗೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕಾಗುತ್ತೆ ಅನ್ನೋದನ್ನು ಅವ್ರಿಗೆ ಆಗಲೇ ಫಸ್ಟ್ ವೀಕಲ್ಲೇ ಗೌರ್ಮೆಂಟ್ ಇನಿಷಿಯೇಟ್ ತೊಗೊಂತು. ನಿಮ್ಮನ್ನು ಫಸ್ಟ್ ಕ್ಲಾಸಲ್ಲಿ ನಾವು ಕೂರಿಸಿದ್ದು ಅನ್ಸುತ್ತೆ. ಆಮೇಲೆ ನೀವು ಬೇಡ ಅಂತ ಇದು ಮಾಡಿದ್ದಾಯಿತು. ಸೊ ಆ ಅರ್ಥದಲ್ಲಿ ಅಂದರೆ ಏನು, ಆ ಡಿಸಿಷನ್ ತೊಗೊಂಡಿರೋದು ಯಾವ ಕಾರಣಕ್ಕೆ ಅಂದರೆ ಎಲ್ಲ ಡೇಟಾ ತೊಗೊಂಡು ಅನಲೈಸ್ ಮಾಡಿದ್ಮೇಲೆ ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ, ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಏನು ಕೋರ್ಸ್ ಓದ್ತಾ ಇದ್ದಾರೆ, ಯಾಕೆ ನಿರುದ್ಯೋಗ ಅಂತ ಒದ್ದಾಡ್ತಾ ಇದ್ದಾರೆ, ಏನು ಕಡಿಮೆ ಆಗಿದೆ ಅವ್ರಿಗೆ, ಯಾರೋ ಬೇರೆ ರಾಜ್ಯದವ್ರು ಬಂದು ಇಲ್ಲೇ ಕೆಲಸ ಮಾಡ್ತಾ ಇದ್ದಾರಲ್ಲ. ಈಗ ನೀವು ಯಾವುದೇ IT ಕಂಪ್ನಿ ತೊಗೊಂಡ್ರು ದೊಡ್ಡ ಪೊಸಿಷನಲ್ಲಿ ನಮ್ಮ ಲೋಕಲ್ನವ್ರು ಯಾರೂ ಇಲ್ಲ. ನಮ್ಮವರೆಲ್ಲ ಮಾಡ್ತಾ ಇರೋದು ಏನಪ್ಪ ಅಂತಂದರೆ ಇಲ್ಲಿರೋ ಜಮೀನುಗಳು ಮಾರ್ಬಿಟ್ಟು ಹಳ್ಳಿಗಳ ಕಡೆ ವಾಪಸ್ ಹೋಗ್ತಾ ಇರೋದು. ಆ್ಯಂಡ್ ಟೆಕ್ನಿಕಲ್ ಕಲ್ತಿಲ್ಲದೆ ಇರೋದ್ರಿಂದ BE ಕಂಪ್ಯೂಟರ್ ಸೈನ್ಸು ಈ ಥರದ್ದು ಅಲ್ಲಿ ಯಾವುದೋ ಕ್ಯಾಂಟೀನಲ್ಲೋ ಇಲ್ಲ ಕಸ ಗುಡಿಸೋ ಕೆಲಸನೋ ಟಾಯ್ಲೆಟ್ ಕ್ಲೀನ್ ಮಾಡೋ ಕೆಲಸನೋ ಗೇಟಲ್ಲಿ ಸ್ಟೋರ್ ಈಗ ದೊಣ್ಣೆ ಹಿಡ್ಕೊಂಡು ಯಾರೋ ಟೆಸ್ಟ್ ಮಾಡೋ ಒಳಗಡೆ ಇವರು ಸೆಕ್ಯೂರಿಟಿ ಕೆಲಸ ಈ ಥರದನ್ನು ಮಾಡ್ತಾ ಇದ್ದಾರೆ ಲೋಕಲ್ನವರು. ಯಾರೋ ಎಲ್ಲಿರೋರೋ ಬಂದ್ಬಿಟ್ಟು ಇಲ್ಲಿ ಮ್ಯಾನೇಜರ್ಗಳು ಅವರು ಇವರು ಕೋಡಿಂಗ್ಗಳು ಅಂತ ಕೂತ್ಕೊಂಡು ಕಾರ್ಗಳು ತಗೊಂಡು ಮಜಾ ಮಾಡ್ತಾ ಇದ್ದಾರೆ. ಇದು ನಡೀತಾ ಇರೋದು. ಇದೆಲ್ಲ ಅಬ್ಸರ್ವ್ ಮಾಡಿದಾಗ ಏನು ಮಾಡ್ತಾರೆ ಗೌರ್ಮೆಂಟ್ ಆಫೀಸರ್ಗಳು, ಯಾಕೆ ಹಿಂಗೆ ಆಗ್ತಾ ಇದ್ದಾರೆ, ನಮ್ಮ ಲೋಕಲ್ ಸ್ಟೂಡೆಂಟ್ಸು ಯಾಕೆ ಇಂಥ ಪೊಸಿಷನ್ಗೆ ಬರ್ತಾ ಇಲ್ವಲ್ಲ, ಎಲ್ಲಿ ಮಿಸ್ಟೇಕ್ ಇದೆ, ಏನು ಕಡಿಮೆ ಆಗಿದೆ, ಅದನ್ನು ಪ್ರೊವೈಡ್ ಮಾಡೋಕ್ಕೆ ಏನು ಮಾಡಬೇಕು ಅದನ್ನು ಹೇಳ್ತಾ ಇರೋದಿಲ್ಲಿ ಡೇಟಾ ಡ್ರಿವನ್ ಡಿಸಿಷನ್ ಮೇಕಿಂಗ್. ಅದನ್ನು ನನ್ನ ಬಿಸ್ನೆಸ್ಸಲ್ಲೂ ನಾನೂ ಮಾಡ್ಬೋದು. ನಾನು ಯಾವಾಗ ಬಿಸ್ನೆಸ್ ಶುರು ಮಾಡಿದೆ, ಎಷ್ಟು ಪ್ರಾಡಕ್ಟ್ನ ತೊಗೊಬಂದೆ, ಎಷ್ಟು ಸೇಲ್ ಮಾಡಿದೆ, ಎಷ್ಟು ಕ್ಯಾಶ್ ಸೇಲ್ಸು, ಎಷ್ಟು ಕ್ರೆಡಿಟ್ ಸೇಲ್ಸು, ಎಷ್ಟು ಗೂಡ್ಸು ಫಾಸ್ಟಾಗಿ ಸೇಲ್ ಆಯಿತು, ಎಷ್ಟು ಸ್ಲೋ ಆಗಿದೆ, ಎಷ್ಟು ಇನ್ನೂ ಗೋಡನಲ್ಲಿ ಇದೆ, ಯಾವ ಥರ ಎಷ್ಟು ಜನಗಳನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ, ಅವ್ರ ಸ್ಯಾಲ್ರಿ ಎಷ್ಟು ಕೊಡ್ತಾ ಇದ್ದೀನಿ, ಟೋಟಲ್ ಎಷ್ಟು ರೆವಿನ್ಯೂ ಬರ್ತಾ ಇದೆ, ಏನೆಲ್ಲ ಎಕ್ಸ್ಪೆನ್ಸಸ್ ಇದೆ, ಎಷ್ಟು ಪ್ರಾಫಿಟ್ ಮಾಡ್ತಾ ಇದ್ದೀನಿ, ಎಷ್ಟು ಲಾಸ್ ಆಗ್ತಾ ಇದೆ, ಇದೆಲ್ಲ ನೋಡಿಕೊಂಡು ಇದು ಇರೋ ಟೆಕ್ನಾಲಜಿನ ಬಳಸ್ಕೊಂಡು ನಾನು ನನ್ನದೇ ಡಿಸಿಷನ್ನ ಮಾಡ್ತೀನಿ. ನಾನು ಬಿಸ್ನೆಸ್ನ ಕಂಟಿನ್ಯೂ ಮಾಡಿದೆ, ಯಾವ ಆ್ಯಕ್ಟಿವಿಟಿ ಕಂಟಿನ್ಯೂ ಮಾಡಲಿ, ಸ್ಟಾಪ್ ಅನ್ನೋದಾದರೆ ಇಡೀ ಬಿಸ್ನೆಸ್ನೇ ಸ್ಟಾಪ್ ಮಾಡಬೇಕಾ, ಯಾವುದಾದ್ರು ಒಂದು ಆ್ಯಕ್ಟಿವಿಟಿ ಸ್ಟಾಪ್ ಮಾಡಬೇಕಾ, ಯಾವುದಾದ್ರು ಒಂದು ಪ್ರಾಡಕ್ಟ್ನ ಸ್ಟಾಪ್ ಮಾಡಬೇಕಾ, ಯಾವ ಏರಿಯಾದಲ್ಲಿ ತುಂಬ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ, ಯಾವ ಏರಿಯಾದಲ್ಲಿ ತುಂಬ ರೆವಿನ್ಯೂ ಬರ್ತಾ ಇದೆ, ಎಕ್ಸ್ಪೆನ್ಸಸ್ ಆ್ಯಕ್ಟಿವಿಟಿಗಳನ್ನ ಎಷ್ಟು ಕಡಿಮೆ ಮಾಡಬೇಕು, ರೆವಿನ್ಯೂ ಬರ್ತಾ ಇರೋ ಆ್ಯಕ್ಟಿವಿಟಿನ ಎಷ್ಟು ಜಾಸ್ತಿ ಮಾಡಬೇಕು, ಇದೆಲ್ಲ ಸುಮ್ಮನೆ ಎಲ್ಲೋ ಕೂತ್ಕೊಂಡ್ರೆ ಗೊತ್ತಾಗೋದಿಲ್ಲ. ವಿ ನೀಡ್ ಡೇಟಾ ಅಂತಂದರೆ ಎವ್ರಿ ಡೇ ನಮ್ಮ ಬಿಸ್ನೆಸ್ಸಲ್ಲಿ ನಡೀತಾ ಇರೋಂಥ ಆ್ಯಕ್ಟಿವಿಟಿಗಳನ್ನ ನಾವು ಸ್ಟೋರ್ ಮಾಡ್ತಾ ಇರೋದು, ಎಸ್ಪೆಷಲಿ ಫೈನಾನ್ಷಿಯಲ್ ಡೇಟಾ. ನಾವೇನು ಓದ್ತೀವಿ ಜರ್ನಲು, ಲೆಡ್ಜರ್, ಅಕೌಂಟಿಂಗ್, ಫೈನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ, ಅದು ಕಾಸ್ಟ್ ಅಕೌಂಟಿಂಗ್ನಲ್ಲಿ ಈಗ ಓದ್ತಾ ಇದ್ದೀರಲ್ಲ, ಅದು ಇವೆಲ್ಲ ಕಂಬೈನ್ ಮಾಡಿಕೊಂಡು ನಾವು ನಮ್ಮ ಬಿಸ್ನೆಸ್ಸಲ್ಲಿ ಡಿಸಿಷನ್ನ ಮಾಡೋದು. ಸೊ ಅದನ್ನು ಮ್ಯಾನ್ಯಲಿ ಮಾಡೋದಕ್ಕೂ ಆನ್ಲೈನಲ್ಲಿರೋ ಸೋರ್ಸ್ನ ಉಪಯೋಗಿಸ್ಕೊಂಡು, ಈಗ ತಾನೇ ಎಕ್ಸೆಲ್ ಮಾಡೋದಲ್ಲ, ಈ ಥರ ಎಕ್ಸೆಲ್ ಮಾಡಿಕೊಂಡು ಗ್ರಾಫ್ಗೆ ಕನ್ವರ್ಟ್ ಮಾಡಿಕೊಂಡು ಬೇಕಾದ ಫಾರ್ಮುಲಾ ಹಾಕ್ಕೊಂಡು ಏನೇನೋ ಇದ್ದಾವೆ ಇದರಲ್ಲಿ ಟೆಕ್ನಾಲಜಿಕಲ್ಲಿ ಮತ್ತು ಕಂಪ್ಯೂಟರ್ ವರ್ಲ್ಡ್ನಲ್ಲಿ. ಸೊ ಅದು ಆ ರೀತಿಯಲ್ಲಿ
ನಮ್ಮ ಬಿಸ್ನೆಸ್ನ ಡಿಸಿಷನ್ಗಳನ್ನ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ಆ ಅಡ್ವಾಂಟೇಜ್ನ ತಗೊಳ್ಳೋದಕ್ಕೂ ಟ್ರೆಡಿಷ್ನಲ್ ಬಿಸ್ನೆಸ್ಸಿಂದ ಡಿಜಿಟಲ್ ಬಿಸ್ನೆಸ್ಗೆ ಈಗ ಚೇಂಜಸ್ನ ನಾವು ನೋಡ್ತಾ ಇರ್ತೀವಿ. ಅದೇ ರೀತಿ ಫ್ಲೆಕ್ಸಿಬಲ್ ವರ್ಕಿಂಗ್ ಎನ್ವಿರಾನ್ಮೆಂಟು. ಸೊ ವರ್ಕಿಂಗ್ ಎನ್ವಿರಾನ್ಮೆಂಟು, ವರ್ಕಿಂಗ್ ಟೈಮು ಎರಡೂ ಒಟ್ಟಿಗೆ ಹೇಳ್ಬೋದು ನಾವಿಲ್ಲಿ. ಫ್ಲೆಕ್ಸಿಬಲ್ ಅಂತಂದ್ರೇನು, ನಾಟ್ ಫಿಕ್ಸ್ಡ್ ಅಂತ. ಫ್ಲೆಕ್ಸಿಬಲ್ ಅಂದರೆ ಚೇಂಜ್ ಆಗ್ತಾ ಇರುತ್ತೆ, ಯಾವ ಬೇಕಾದರೂ ವರ್ಕ್ ಮಾಡ್ಬೋದು. ಈಗ ನನ್ನ ಇಷ್ಟ, ಈಗ ನಂದೇ ಡಿಜಿಟಲ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತಂದರೆ ನನಗೇನು ಮಾರ್ನಿಂಗ್ 9ರಿಂದ ಸಾಯಂಕಾಲ 6 ಗಂಟೆವರೆಗೂ ಮಾಡಲೇಬೇಕು, ನೀನು 10 ಗಂಟೆವರೆಗೂ ತಗೊಂಡೇ ಇರಬೇಕು, ಆ ಥರ ಏನೂ ಇಲ್ವಲ್ಲ. ಇಟ್ ಈಸ್ ಮೈ ಚಾಯ್ಸ್. ನನಗೆ ಯಾವ ಬೇಕಾಗ ಓಪನ್ ಮಾಡ್ತೀನಿ, ಯಾವ ಬೇಕಾದ್ರೂ ಕ್ಲೋಸ್ ಮಾಡ್ತೀನಿ. ಅದೇ ರೀತಿ ನಾನು ಆನ್ಲೈನ್ ಬಿಸ್ನೆಸ್ಸು ಅಷ್ಟೇ. ನಾನು ಚೆನ್ನಾಗಿ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡಬೇಕು, ಅದು ಮಾಡಬೇಕು, ಜಾಸ್ತಿ ಇಂಪ್ರೂವ್ ಆಗಬೇಕು ಅನ್ನೋದಿದೆ. ನಾನು 24 hours ಓಪನ್ ಮಾಡಿಕೊಂಡು ಕೂತ್ಕೊಳ್ತೀನಿ, ನನ್ನ ಚಾಯ್ಸ್ ಅದು. ಇಲ್ಲಪ್ಪ ನನಗೆ ಬೇಜಾರಾಗ್ತಾ ಇದೆ, ನಾನು ಇವತ್ತೇನು ಮಾಡಲ್ಲ, ಕ್ಲೋಸ್ ಮಾಡ್ಕೊಂಡೇನು ಮಾಡ್ಕೋತೀನಿ. ಸೊ ಆ ಥರದಲ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಎನ್ವಿರಾನ್ಮೆಂಟ್ ಅನ್ನೋದು ಅಲ್ಲಿ ಇರುತ್ತೆ. ಸೊ ಇದೇ ಥರ ಇರಬೇಕು, ಹಿಂಗೇ ಟೇಬಲ್, ಹಿಂಗೇ ಚೇರು, ಹಿಂಗೇ ಲೈಟು, ಹಿಂಗೇ ಫ್ಯಾನು, ಹಿಂಗೇ ಎ ಸಿ, ಆ ಥರದ್ದೇನೂ ಇರೋದಿಲ್ಲ ಇಲ್ಲಿ ರಿಸ್ಟ್ರಿಕ್ಷನ್ಸು. ಯಾವ ರೀತಿ ಬೇಕೋ ನಮ್ಮ ಕನ್ವೀನಿಯಂಟ್ ಪ್ರಕಾರ ನಾವಿಲ್ಲಿ ಕೆಲಸನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಏನಿದು, ಇಂಪ್ರೂವ್ಡ್ ಮಾರ್ಕೆಟಿಂಗ್ ಎಫೆಕ್ಟಿವ್ನೆಸ್. ಓಕೆ, ಆಲ್ರೆಡಿ ನಾವು ಹೇಳೋದ ಪ್ರಕಾರ ಇಲ್ಲಿ ಗ್ಲೋಬಲ್ ರೀಚ್ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ಅಂದಾಗ, ಗ್ಲೋಬಲ್ ರೀಚ್ ಅಂದರೆ ನಾವು ಆನ್ಲೈನಲ್ಲಿ ನಮ್ಮ ಪ್ರಾಡಕ್ಟ್ ಸರ್ವಿಸು ಪ್ರೆಸೆಂಟ್ ಇದ್ದು ಆನ್ಲೈನ್ ಮುಖಾಂತರ ನಾವು ಕಸ್ಟಮರ್ಸ್ನ ಅಡ್ವರ್ಟೈಸ್ಮೆಂಟ್ ಮುಖಾಂತರ ರೀಚ್ ಮಾಡಿಕೊಂಡು ಅವ್ರಲಿಂದನೇ ಅಲ್ಲಿ ಆರ್ಡ್ರನ್ನ ತಗೊಂಡು ಅಲ್ಲೇ ಪೇಮೆಂಟ್ನ ರಿಸೀವ್ ಮಾಡಿಬಿಟ್ಟು ಡೆಲಿವರಿ ಮಾತ್ರ ಅದು ಡಿಜಿಟಲ್ ಫಾರ್ಮಲ್ಲಿದ್ದರೆ ಡಿಜಿಟಲ್ ರೂಪದಲ್ಲೇ ಹೋಗುತ್ತೆ. ಆ ಡಿಜಿಟಲ್ ಪ್ಲಾಟ್ಫಾರ್ಮ್ನ ಉಪಯೋಗಿಸ್ಕೊಂಡು ಫಿಸಿಕಲ್ ಗೂಡ್ಸ್ನು ನಾವು ಅವ್ರಿಗೆ ತಲುಪಿಸೋದಕ್ಕೆ ಆನ್ಲೈನ್ನ ಯೂಸ್ ಮಾಡ್ಕೋತಾ ಇರೋದ್ರಿಂದ ಇಲ್ಲಿ ಮಾರ್ಕೆಟಿಂಗ್ ಆ್ಯಕ್ಟಿವಿಟಿ ಅನ್ನೋದು ತುಂಬ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಅಡ್ವಾಂಟೇಜನ್ನು ಡಿಜಿಟಲ್ ಎಂಟ್ರಪ್ರನರ್ಗೆ ಇದ್ದೇ ಇದೆ. ಅದೇ ರೀತಿ ಗ್ರೇಟರ್ ಬಿಸ್ನೆಸ್ ಸ್ಕೇಲಬಿಲಿಟಿ ಅಂತಂದರೆ ಇಂಪ್ರೂವ್ ಆಗೋದು ಅಂತ, ಇನ್ಕ್ರೀಸ್ ಆಗೋದು ಅಂತ. ಸೊ ನೀವು ಇವತ್ತು ಬಿಸ್ನೆಸ್ನ ಇಲ್ಲಿ ಶುರು ಮಾಡಿ ಇಷ್ಟೇ ಲೆವೆಲಲ್ಲಿ ಇರ್ತೀರಾ ಅಂತ ಹೇಳೋಕ್ಕಾಗೋದಿಲ್ಲ. ನಿಮ್ಮ ಚಾಯ್ಸ್ ಅದು. ನೀವು ಇಲ್ಲೇ ಎತ್ಕೋಬೋದು. ನಿಮ್ಮ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ನೀವು ಅದನ್ನು ಎಷ್ಟು ಹೈಟಿಗೆ ಬೇಕಾದ್ರೂ ತೊಗೊಂಡೋಗ್ಬೋದು, ಎಷ್ಟು ಬೇಕಾದರೂ ಇಂಪ್ರೂವ್ ಮಾಡ್ಕೊಬೋದು. ನಾನು ಬಿಡ್ದಿಗೆ ಮಾತ್ರ ಸರ್ವಿಸ್ ಕೊಡ್ತೀನಿ ಅಂದ್ರೆ ಆಯಿತು, ಇಲ್ಲ ನಾನು ಬೆಂಗಳೂರಿಗೂ ಸೇರಿಸಿ ಕೊಡ್ತೀನಿ ಆಯಿತು, ಇಡೀ ಕರ್ನಾಟಕಕ್ಕೆ ಕೊಡ್ತೀನಿ, ಆಲ್ ಓವರ್ ಸೌತ್ ಇಂಡಿಯಾ ಕೊಡ್ತೀನಿ, ಇಲ್ಲ ಆಲ್ ಓವರ್ ಇಂಡಿಯಾಗೆ, ಆಲ್ ಗ್ಲೋಬ್ಗೆ ನಾನು ಸರ್ವಿಸ್ ಕೊಡ್ತೀನಿ ಅಂತ. ಇಟ್ ಈಸ್ ಲೆಫ್ಟ್ ಟು ಯು. ಆ ಅರ್ಥದಲ್ಲಿ ಹೇಳ್ತಿರೋದು ಇದು ಗ್ರೇಟರ್ ಬಿಸ್ನೆಸ್ ಸ್ಕೇಲೆಬಿಲಿಟಿ. ಎಷ್ಟು ದೂರಕ್ಕೆ ಬೇಕಾದರೂ, ಎಷ್ಟು ದೊಡ್ಡದಾಗಿ ಬೇಕಾದರೂ ನಿಮ್ಮ ಬಿಸ್ನೆಸ್ನ ನೀವು ಮಾಡ್ಬೋದು. ಇದೇನು ಅಡ್ವಾಂಟೇಜಸ್ ಅಲ್ವಾ? ಈ ಅಡ್ವಾಂಟೇಜಸ್ ಆಫ್ ಡಿಜಿಟಲ್ ಬಿಸ್ನೆಸ್. ಈ ಅಡ್ವಾಂಟೇಜ್ಗಳನ್ನ ತಗೊಳ್ಳೋದಕ್ಕೆ ಈ ಎಂಟ್ರಪ್ರನರ್ಸ್ ಅಂತ ಏನಿದ್ದಾರೆ, ನ್ಯೂ ಸ್ಕಿಲ್ ಇರುವಂಥ ಪರ್ಸನ್ಸ್ಗಳಿದ್ದಾರೆ, ಅವರು ಈ ಡಿಜಿಟಲ್ ವರ್ಲ್ಡ್ಗೆ ಬಂದು ಈ ರೂಪದಲ್ಲಿ ಡಿಜಿಟಲ್ ಬಿಸ್ನೆಸ್ನ ಮಾಡ್ತಾ ಇರೋದು. ನೆಕ್ಸ್ಟ್, ಚಾಲೆಂಜಸ್ ಇನ್ ಡಿಜಿಟಲ್ ಬಿಸ್ನೆಸ್ ಏನಿದೆ, ತುಂಬ ಈಸಿಯಾಗಿರುತ್ತೆ. ನಮ್ಮ ಕಾಲೇಜಲ್ಲಿ ಇದ್ದಂಗೆ ಆರಾಮಾಗಿ ಕಾಲೇಜಿಗೆ ಬರೋದು, ಕೂತ್ಕೊಂಡಿರೋದು, ಏನೋ ಒಂದು ಕೇಳೋದು, ಸೀದಾ ಮನೆಗೆ ಹೋಗೋದು, ತುಂಬ ಈಸಿ ತಾನೆ. ಅದೇ ಥರ ಡಿಜಿಟಲ್ ಬಿಸ್ನೆಸ್ಸು ಅಷ್ಟು ಈಸಿ ಅಂತ ಅಂದ್ಕೊಳ್ಳೋಕೆ ಆಗೋದಿಲ್ಲ. ಬಾಯಲ್ಲಿ ಹೇಳಿದಷ್ಟು ಸುಲಭ ಇಲ್ಲ. ಪ್ರತಿಯೊಂದು ಅಷ್ಟೇ, ನಾವು ಹೇಳ್ಬೇಕಾದ್ರೆ ಹಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು, ಹಿಂಗಿರುತ್ತೆ ಅಂತ ಏನೇನೋ ಹೇಳ್ತಾ ಇರ್ತೀವಿ. ಬಟ್ ರಿಯಲ್ಲಾಗಿ ಬಂದಾಗಲೇ ಅದು ಅನುಭವಕ್ಕೆ ಬರುವಂಥದ್ದು. ಅದೇ ಥರ ಡಿಜಿಟಲ್ ಬಿಸ್ನೆಸ್ಸು ತುಂಬ ಎಫೆಕ್ಟಿವು, ತುಂಬ ಅಡ್ವಾಂಟೇಜಸ್ಸು, ತುಂಬ ಜನಕ್ಕೆ ಕೆಲಸ ಕೊಡುತ್ತೆ, ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಇಂಟರ್ನೆಟ್ ಇದೆ, ಏನೋ ಪಾಸಿಟಿವ್ ಆಗಿ ಮಾತಾಡ್ತೀವಿ. ಬಟ್ ಯಾರು ರಿಯಲ್ ವರ್ಲ್ಡಿಗೆ ಬರ್ತಾರೋ ಅವ್ರದ್ದೇ ಆದ ಚಾಲೆಂಜಸ್ಸು ಇರುತ್ತೆ. ಆ ಚಾಲೆಂಜಸ್ನ ಫೇಸ್ ಮಾಡೋ ಧೈರ್ಯ ಇರೋರೇ ಎಂಟ್ರಪ್ರನರ್ ಆಗೋದು. ಹಾಗಾಗಿ ಏನೆಲ್ಲ ಚಾಲೆಂಜಸ್ನ ಈ ಡಿಜಿಟಲ್ ಬಿಸ್ನೆಸ್ ಅನ್ನೋದು ಫೇಸ್ ಮಾಡ್ತಿದೆ ಅನ್ನೋದನ್ನು ಸ್ವಲ್ಪ ನೋಡೋದಾದರೆ, ಮೊದಲನೇದು ಈ ಸೈಬರ್ ಸೆಕ್ಯೂರಿಟಿ ರಿಸ್ಕ್ಸ್. ಐ ಥಿಂಕ್ ಇದನ್ನು ಆಲ್ರೆಡಿ ನಾವು ಮಾತಾಡಿದ್ದೀವಿ ಅನಿಸುತ್ತೆ ಯಾವುದೋ ಒಂದು ಪರ್ಟಿಕ್ಯುಲರ್ ಹೆಡ್ಡಿಂಗ್ನಲ್ಲಿ. ಸೈಬರ್ ಸೆಕ್ಯೂರಿಟಿ ಅಂತಂದರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ರಿಸ್ಕ್ಗಳು ಅಂತ. ಈ ಸೈಬರ್ ವರ್ಲ್ಡ್ ಅಂತಂದರೆ ಈ ಕಂಪ್ಯೂಟರ್ ವರ್ಲ್ಡ್, ಡಿಜಿಟಲ್ ವರ್ಲ್ಡ್ನೇ ನಾವು ಸೈಬರ್ ವರ್ಲ್ಡ್ ಅಂತ ಕರೆಯೋದು. ಅಂದರೆ ಇಲ್ಲಿ ಈಗ ನಮ್ಮ ಡೇಟಾ ಇರುತ್ತೆ, ನಮ್ಮ ಬಿಸ್ನೆಸ್ ಸಂಬಂಧಪಟ್ಟ ಡೇಟಾ, ನಮ್ಮ ಕಸ್ಟಮರ್ಗೆ ಸಂಬಂಧಪಟ್ಟ ಡೇಟಾ, ಇವೆಲ್ಲ ಇರೋದ್ರಿಂದ ಇಲ್ಲೇ ನಾನು ಫೈನಲ್ ಆಗಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಅನ್ನೋದಾದರೆ, ಅಕಸ್ಮಾತ್ ಇದ್ರಲ್ಲಿ ಮಾತ್ರ ಇದೆ ಸಿಸ್ಟಮಲ್ಲಿ ಅಂತಂದಾಗ, ಈ ಸಿಸ್ಟಮ್ ಅದು ಕರಪ್ಟ್ ಆಗಿಬಿಟ್ರೆ, ಈ ಸಿಸ್ಟಮ್ ಕೆಟ್ಟೋಗ್ಬಿಟ್ರೆ, ಈ ಸಿಸ್ಟಮ್ ಕಳೆದೋಗ್ಬಿಟ್ರೆ ಇಲ್ಲಿರೋ ಡೇಟಾ ಎಲ್ಲ ಮಾಯ ಆದಂಗೆ ಅರ್ಥ. ಅದಕ್ಕೆ ಏನು ಮಾಡೋದು, ಇದನ್ನು ಈ ಸಿಸ್ಟಮ್ನಿಂದ ಬೇರೆ ಕಡೆ ಸ್ಟೋರ್ ಮಾಡೋಕ್ಕೆ ಶುರು ಮಾಡಿಕೊಂಡ್ರು. ಈ ಪೆನ್ ಡ್ರೈವು, ಹಾರ್ಡ್ ಡಿಸ್ಕ್ ಈ ಥರ ಬರ್ತಾವಲ್ಲ, ಅದನ್ನು ಕನೆಕ್ಟ್ ಮಾಡಿಕೊಂಡು ಇಲ್ಲಿರೋ ಡೇಟಾನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅಲ್ಲಿ ಇಟ್ಕೊಳ್ಳೋಕೆ ಶುರು ಮಾಡಿಕೊಂಡ್ರು. ಯಾಕೆಂದ್ರೆ ಅಲ್ಲೂ ಪ್ರಾಬ್ಲಮ್ ಇತ್ತು. ಅದು ಏನಾದರೂ ನೀರು ಬಿದ್ದರೆ, ಕಳೆದೋದ್ರೆ, ಒಡೆದೋದ್ರೆ, ಅದು ಕರೆಕ್ಟ್ ಆಗಿಬಿಟ್ರೆ ಏನು ಮಾಡೋಕ್ಕಾಗಲ್ವಲ್ಲ ಅನ್ನೋ ಭಯ ಬಂದಾಗ ಏನು ಮಾಡಿದ್ರು ಅವರು, ಇಲ್ಲಿರೋ ಡೇಟಾನ ಆನ್ಲೈನಲ್ಲಿ ಸ್ಟೋರ್ ಮಾಡೋಕ್ಕೆ ಶುರು ಮಾಡಿದ್ರು. ಅಕ್ಷಯ ಮಾತಾಡೋದು ಏನು ಕಂಪ್ಯೂಟಿಂಗ್ ಅಮ್ಮ, ಕ್ಲೌಡ್ ಕಂಪ್ಯೂಟಿಂಗ್. ಕ್ಲೌಡ್ಗೆ ಅಪ್ಲೋಡ್ ಮಾಡುವಂಥದ್ದು.
ಅಂದರೆ ಸೈಬರ್ ವರ್ಲ್ಡ್ಗೆ ಅಪ್ಲೋಡ್ ಮಾಡುವಂಥದ್ದು. ನಾವು ಯಾವ ರೀತಿ ನಮ್ಮ ಜಿಮೇಲು ಇವೆಲ್ಲ ಇದ್ದಾವೋ ಆನ್ಲೈನಲ್ಲಿ, ಆ ಥರದಲ್ಲಿ ನಮ್ಮ ಬಿಸ್ನೆಸ್ ಡೇಟಾನ ಆನ್ಲೈನಲ್ಲಿ ಸ್ಟೋರ್ ಮಾಡೋದಕ್ಕೆ ಶುರು ಮಾಡಿಕೊಂಡು ನಾವು ಅಲ್ಲಿ ಒಂದು ಧೈರ್ಯವಾಗಿದ್ದೀವಿ ನಾವು, ಅಲ್ಲೇನೂ ಆಗಲ್ಲ ಅಂತ. ಅಕಸ್ಮಾತ್ ಅಲ್ಲೂ ಬಂದು ಏನಾದರೂ ಹೊರಟೋಯ್ತು ಅಂತಂದರೆ ಏನು ಮಾಡೋದು ಗೊತ್ತಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮದೆಲ್ಲ ಡೇಟಾ ಎಲ್ಲಿದೆ? UUCMSನಲ್ಲಿದೆ. ಆಲ್ರೆಡಿ ಒಂದು ಎಕ್ಸಾಮ್ ಬರೆದಿದ್ದೀರಾ, ಒಂದು ರಿಸಲ್ಟ್ ಬಂದಿದೆ. ಈಗ ಆ ಡೇಟಾ ಏನಿದೆಯೋ ಆ UUCMS ಅನ್ನೋದೇ ಕರೆಕ್ಟ್ ಆಗೋದು ಅಂದ್ಕೊಂಡ್ಬಿಡೋಣ. ಆಗಲ್ಲ, ಅಕಸ್ಮಾತ್ ಆಯಿತು, ನೀವು ಯಾರು ಅನ್ನೋದೇ ಹೊರಟೋಗುತ್ತೆ ಅವಾಗ ಅಲ್ವಾ? ಅವಾಗ ಮತ್ತೆ ನೀವು ಯಾರು ಅಂತ ಐಡೆಂಟಿಫೈ ಮಾಡೋದು, ಮತ್ತೆ ಎಕ್ಸಾಮ್ ಹೆಂಗೆ ಕಂಡಕ್ಟ್ ಮಾಡೋದು, ಯಾರಾಗ ಯಾವ ಮಾರ್ಕ್ಸ್ ಬಂದಿದೆ ಅಂತ. ನಾವು ಸ್ಕ್ರೀನ್ಶಾಟ್ ತೊಗೊಂಡಿದ್ದು ಅವೆಲ್ಲ ನಂಬರ್ ಸ್ಥಿತಿನಲ್ಲಿ ಇಲ್ಲಿ. ಈಗ ಆನ್ಲೈನಲ್ಲಿ ಇದ್ದಾಗ ಮಾತ್ರ. ಈಗ ಆನ್ಲೈನ್ ನಂಬರ್ ಹಾಕಿದ್ರೆ ನಮ್ಮ ಹೆಸರೇ ಬರ್ತಾ ಇಲ್ಲ. ಡಿಜಿ ಲಾಕರ್ ಅಂತ ಇದೆ, ಅಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತ. ಅದು ಕರಪ್ಟ್ ಆಗಿಬಿಟ್ರೆ ನಮ್ಗೆ ಯಾರು ಈ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೋ ಅದೆಲ್ಲಿ ಸ್ಟೋರ್ ಆಗಿದೆಯೋ ಅದೇ ಅಳಿಸೋಗ್ಬಿಟ್ರೆ ಅಲ್ವಾ? ಈಗ ನಮ್ದೊಂದು ಜಿಮೇಲ್ ಇಲ್ಲ ಅಂದರೆ, ಒಂದು ಗೂಗಲ್ ಪೇ ಇಲ್ಲ ಅಂತಂದರೆ ನಾವು ನಮ್ಮ ಪ್ರಪಂಚನ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ನಮ್ಮ ಮೊಬೈಲ್ ನಂಬರ್ ಎಲ್ಲಿದೆಯೋ, ಈಗ ಜಿಯೋಯಿಂದ ಎಲ್ಲೋ ತೊಗೊಂಡಿದ್ದೀವಿ, ಆ ಜಿಯೋನಲ್ಲಿ ಸ್ಟೋರ್ ಆಗಿರೋದು ಅದೇ ಹೊರಟೋಯ್ತು ಅಂದ್ಕೊಂಡ್ರೆ, ಮೊಬೈಲ್ ಫೋನೇ ಬರಲಿಲ್ಲ ಅಂದರೆ, ನಂಬರೇ ಬರಲಿಲ್ಲ ಅಂದರೆ. ಸೊ ಇವೆಲ್ಲ ಗೊತ್ತಾಗದೇ ಇರೋ ಅಥವಾ ಅನುಭವಕ್ಕೆ ಬರದೇ ಇರೋ ಥ್ರೆಟ್ಗಳು. ಮುಂದೆ ಯುದ್ಧ ಆದರೆ ಇದೇ ಯುದ್ಧ ಆಗೋದು. ಯಾರು ಕತ್ತಿ ತಗೊಂಡು ನಮ್ಮೇಲೆ ಜಗಳ ಮಾಡಲ್ಲ, ಆಗೋದು ಹಿಂಗೆ. ಸೈಬರ್ ವಾರ್ ಅಂತ ಕರೀತಾರೆ ಅದನ್ನು. ಸೊ ಇದು ಸೈಬರ್ ಸೆಕ್ಯೂರಿಟಿ ರಿಸ್ಕ್ ಒಂಥರ ಆ ಥರನೇ. ಕೆಲವರು ಕಾಯ್ತಾ ಇರ್ತಾರೆ, ಕಳ್ಳರು ಎಲ್ಲ ಕಡೆ ಇದ್ದಾರೆ. ಫಿಸಿಕಲಾಗಿ ಕದಿಯೋರು ಇದ್ದಾರೆ, ಆ್ಯಂಡ್ ಎಲ್ಲೋ ಒಂದು ಜಾಗದಲ್ಲಿ ಕೂತ್ಕೊಂಡು ಹ್ಯಾಕ್ ಮಾಡಿ ಕದಿಯೋರು ಇದ್ದಾರೆ. ಹಾಗಾಗಿ ನನ್ನ ಬಿಸ್ನೆಸ್ ಡೇಟಾನ, ನನ್ನ ಕಸ್ಟಮರ್ ಡೇಟಾನ ನಾನೇನು ನನ್ನ ಸೈಬರ್ ವರ್ಲ್ಡಲ್ಲಿ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ, ಯಾವುದೋ ಒಂದು ಪಾಸ್ವರ್ಡ್ ಕೊಡೋ ಮುಖಾಂತರ, ಯಾವುದೋ ರೂಪದಲ್ಲಿ, ಅದನ್ನು ಬೇರೆಯವರು ಅನ್ಆಥರೈಸ್ ಆಗಿ ಕನೆಕ್ಟ್ ಮಾಡ್ಕೊಂಡ್ಬಿಟ್ರೆ, ಆ ಡೇಟಾನ ಕದ್ಕೊಂಡ್ಬಿಟ್ರೆ, ಕದಿಯೋದ್ಬಿಟ್ಟು ಓಕೆ, ಕದ್ದುಬಿಟ್ಟು ಸುಮ್ಮನೆ ಇಟ್ಕೊಂಡ್ರೆ ಓಕೆ, ಅದನ್ನು ಅವರು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿಕೊಂಡ್ರೆ, ನನ್ನ ಕಸ್ಟಮರ್, ಈಗ ನನ್ನ ಬ್ಯಾಂಕ್ ಅಕೌಂಟ್ ಎಲ್ಲೋ ಇರುತ್ತೆ, ಫ್ಲಿಪ್ಕಾರ್ಟಲ್ಲಿ ಇರುತ್ತೆ, ಅವರು ಆ ಬ್ಯಾಂಕ್ ಅಕೌಂಟ್ನ ತೊಗೊಂಡು ನನ್ನ ಅಕೌಂಟ್ಗೆ ಯಾವುದೋ ಇಂಡೈರೆಕ್ಟಾಗಿ ಮೀಟ್ ಮಾಡಿಕೊಂಡು ಅಲ್ಲಿಂದ ಒಂದು 50,000 1,00,000 ತೊಗೊಂಡ್ಬಿಟ್ರೆ, ಅವತ್ತೇ ನಡೀತಾ ಇರೋದು ಇವಾಗ. ಆ ಥರದ ರಿಸ್ಕ್ ಅಂತೂ ಡೆಫಿನೆಟಾಗಿ ಈ ಡಿಜಿಟಲ್ ಬಿಸ್ನೆಸ್ಸಲ್ಲಿ ಇದ್ದೇ ಇದೆ. ಸೊ ಅದನ್ನು ಫೇಸ್ ಮಾಡೋಕ್ಕೆ, ಸೇಫ್ ಗಾರ್ಡ್ ಆಗಿರೋದಕ್ಕೆ ಎವ್ರಿ ಬಿಸ್ನೆಸ್ ಪೀಪಲ್ ಮಸ್ಟ್ ಟ್ರೈ. ಅದು ದೊಡ್ಡ ಚಾಲೆಂಜೇನೆ. ಮತ್ತೇನಿದು ಡೇಟಾ ಪ್ರೈವಸಿ ಕನ್ಸರ್ನ್ಸ್. ಸೊ ಇಲ್ಲಿ ಒಂದು ಫೋನ್ ನಂಬರ್ ಕೊಟ್ಟ ತಕ್ಷಣ ನಮ್ಮ ಇಡೀ ಹಿಸ್ಟ್ರಿನೇ ಬಂದು ಬಿದ್ದೋಗುತ್ತೆ. ಸೊ ನಮ್ಮ ಪ್ರಪಂಚನೇ, ನಮ್ಮ ಹೋಲ್ ಲೈಫೇ ಈ ನಂಬರ್ಗಳ ಮೇಲೆ ಡಿಪೆಂಡ್ ಆಗಿದೆ. ನಿಮ್ಗೆ ಹೇಳಿದ್ದಾಗ ಯಾವುದೋ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು, ಇಲ್ಲ ಫೈನಲ್ ಇಯರ್ ಕೊಟ್ಟಿದ್ದು. ಸೊ ನಾವು ಇದುವರೆಗೂ ಅದೆಷ್ಟು ನಂಬರ್ಗಳು ನೋಡಿದ್ದೀವಿ ನಾವು ಅಂತ. ಹುಟ್ಟಿದಾಗಿಂದ ಇದುವರೆಗೂ ವಿ ಆರ್ ಫುಲ್ ಆಫ್ ನಂಬರ್ಸ್ ಅಲ್ವಾ? ಈಗ ನಾವು ಒಂದು ಹಾಸ್ಪಿಟ್ಲಿಗೆ ಹೋದು ಅಂತಂದರೆ, ಹುಟ್ಟು ಆಸ್ಪತ್ರೆಗೆ ಒಂದು ನಂಬರ್ ಅಂತ ಇರುತ್ತೆ ಎಂಟ್ರೆನ್ಸಲ್ಲಿ. 14ನೇ ನಂಬರ್ ರೂಮು, ನೆಕ್ಸ್ಟ್ 5ನೇ ನಂಬರ್ ಬೆಡ್ಡು, ಹುಟ್ಟಿದಾಗ ಡೇಟ್ ಆಫ್ ಬರ್ತು, ಓಕೆ, ಅಲ್ಲಿಗೊಂದು ನಂಬರ್ ಇರುತ್ತೆ, ಸರ್ಟಿಫಿಕೇಟ್, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ನಂಬರು. ಅಲ್ಲಿಂದ ಶುರುವಾಗಿ LKG ಬರ್ತೀರಾ, ಅಲ್ಲಿ ಅಡ್ಮಿಷನ್ ನಂಬರು, ನಿಮ್ಮ ರೋಲ್ ನಂಬರು, ಓಕೆ, ಹಂಗೆ ಬಂದು SLC ಅಲ್ಲೊಂದು ರಿಜಿಸ್ಟರ್ ನಂಬರು, ಇಡೀ ಕರ್ನಾಟಕಕ್ಕೆ, ಇಡೀ ಇಂಡಿಯಾಗೆ ಇದಾಗೋ ಥರ. PUC ಅಲ್ಲೊಂದು ನಂಬರು, ನೆಕ್ಸ್ಟ್ ಡಿಗ್ರಿಗೆ ಬಂದಿರ UCS ನಂಬರು, ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡ್ತೀರಾ, ಬ್ಯಾಂಕ್ ಅಕೌಂಟ್ ನಂಬರು, ಆಧಾರ್ ನಂಬರು, ಪ್ಯಾನ್ ನಂಬರು, ವೋಟರ್ ID ನಂಬರು, ಓನ್ಲಿ ನಂಬರ್ಸ್. ಆ್ಯಂಡ್ ನಮ್ಮ ಮೊಬೈಲ್ ನಂಬರು ಅಲ್ವಾ? ನೀವು ಮಾರ್ಕ್ಸ್ ತೊಗೊತೀರಾ, ಅದು ನಂಬರು. ನಿಮ್ಮ ಮಾರ್ಕ್ಸ್ ಕಾರ್ಡ್ಗೂ ಒಂದು ನಂಬರ್ ಇರುತ್ತೆ, ಫಿಸಿಕಲಾಗಿ ಕೊಟ್ಟಾಗ. ಈಗ ಮೋಸ್ಟ್ಲಿ ಫಿಸಿಕಲಾಗಿ ಇಲ್ಲದೆ ಇದ್ರೂ ನಂಬರ್ ಬರುತ್ತೆ, ನಾವು ನೋಡಬೇಕು. ನೋಡಿದ್ದೀರಾ ನೀವು USML ಮಾರ್ಕ್ಸ್ ಕಾರ್ಡ್ ನೋಡಿದ್ದೀರಾ? ಬಂದಿದೆಯಾ? ಅಲ್ಲಿ ಬರೀ ಸಬ್ಜೆಕ್ಟ್ ಅದು ಮಾತ್ರ ಇರುತ್ತಾ, ಮಾರ್ಕ್ಸ್ ಕಾರ್ಡ್ ನಂಬರು ಇರುತ್ತಾ? ಚೆಕ್ ಮಾಡಿ ಒಂದು ಸಲ. ಆ ಥರ ಹೇಳ್ತಾರೆ ಅದಿಲ್ಲಿ. ಅಂದ್ರೇನು, ಹೋಲ್ ಲೈಫ್ ಈಸ್ ಫುಲ್ ಆಫ್ ನಂಬರ್ಸ್. ಅದೇ ರೀತಿ ಬಿಸ್ನೆಸ್ನಲ್ಲೂ ಅಷ್ಟೇ, ಫುಲ್ ಆಫ್ ನಂಬರ್ಸ್. ಆ ಡೇಟಾಗಳು, ಆ ನಂಬರ್ ಆಗಿರ್ಬೋದು, ನೇಮು, ಫಾದರ್ ನೇಮು, ಅಡ್ರೆಸ್ಸು, ಬ್ಯಾಂಕು, ಪಾಸ್ಬುಕ್ಕು, ಎಲ್ಲೆಲ್ಲಿದ್ದಾರೆ, ಇವೆಲ್ಲ ಪ್ರೈವೇಟಾಗಿರುವಂಥ ಐಟಮ್ಗಳು. ಇದನ್ನು ನಾವೇನು ನಂಬಿಬಿಟ್ಟು ನಮ್ಮ ಬಿಸ್ನೆಸ್ಗೆ ಕೊಟ್ಟಿರ್ತೀವಿ. ಆ ಬಿಸ್ನೆಸ್ ಪೀಪಲ್ಗಳು ಅದನ್ನು ಸೇಫಾಗಿ ಕಾಪಾಡಿದ್ರೆ ಓಕೆ. ಕಾಪಾಡದೆ ಏನಾದರೂ ಯಾರಿಗಾದರೂ ಅವರೇ ಮಾರ್ಕೊಂಬಿಟ್ರೆ, ಅಥವಾ ಯಾರಾದರೂ ಅದನ್ನು ಕದ್ಕೊಂಡು ಹೋಗ್ಬಿಟ್ರೆ, ಅದನ್ನು ಮಿಸ್ಯೂಸ್ ಮಾಡ್ಕೊಂಬಿಟ್ರೆ, ಸೊ ಈ ಚಾನ್ಸ್ ಅಂತೂ ಈಗ ಈ ಚಾಲೆಂಜನ್ನು, ಈ ರಿಸ್ಕನ್ನು ಇದ್ದೇ ಇರುತ್ತೆ. ದಟ್ ಈಸ್ ಡೇಟಾ ಪ್ರೈವಸಿ ಕನ್ಸರ್ನ್. ಇದನ್ನು ಸೇಫ್ ಗಾರ್ಡ್ ಮಾಡೋದಕ್ಕೆ ಬಿಸ್ನೆಸ್ ಪೀಪಲ್ ಏನು ಮಾಡಬೇಕಾಗತ್ತೆ? ಅದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಬೇಕಾಗತ್ತೆ? ಅಕಸ್ಮಾತ್ ಈ ಡೇಟಾ ಲೀಕ್ ಆಗಿಬಿಟ್ಟು ಅದರಿಂದ ಯಾರಾದರೂ ಕಸ್ಟಮರ್ಗೆ ಪ್ರಾಬ್ಲಮ್ ಆಗಿಬಿಟ್ಟು, ಆ ಕಸ್ಟಮರ್ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ನಿಮ್ಮ ಮೇಲೆ ಕೋರ್ಟ್ ಕೇಸ್ ಹಾಕ್ಬಿಟ್ರೆ ಏನೇನಾಗ್ಬೋದು?
ರೈಟ್. ಸೊ ಡೇಟಾ ಪ್ರೈವಸಿ ಕನ್ಸರ್ನ್ ಅನ್ನೋದು ಅಗೇನ್ ಅನದರ್ ಮೇಜರ್ ಚಾಲೆಂಜ್. ನೆಕ್ಸ್ಟ್ ಯಾವುದಿದು, ಹೈ ಆನ್ಲೈನ್ ಕಾಂಪಿಟಿಷನ್. ಎಲ್ಲ ಕಡೆ ಇದ್ದಿದೆ ಇದು. ನಮ್ಮ ಎಲ್ಲಿ ಕಾಂಪಿಟೇಷನ್ ಇಲ್ಲ, ಹುಟ್ಟಿದ ತಕ್ಷಣ ಹುಟ್ಟದಿಂದ ಸಾಯೋವರೆಗೂ ನಮಗೆ ಕಾಂಪಿಟೇಷನ್ ಮೇಲೆ ಇರುತ್ತೆ. ಅದ್ರ ಜೊತೆಗೆ ಕಾಂಪಿಟೇಷನ್ ಮಾಡು ಅಂತ ಕಾಲೇಜಲ್ಲೂ ಹೇಳ್ತಾ ಇರ್ತಾರೆ. ನಮ್ಮ ಹುಡುಗಿ ಯಾವುದೋ ಒಂದು ಐತೆ ಇಲ್ಲ ಅಲ್ವಾ, ಎಲ್ಲ ಬೇರೆ ಕಾಂಪಿಟೇಷನ್ ಮಾಡ್ಕೊಂಡು ಬೇಜಾನ್ ಪ್ರೈಸ್ ತೊಗೊಂಡಿತ್ತು ಲಾಸ್ಟ್ ಟೈಮ್. ಈ ಹುಡುಗಿದಾನೆ ಓಡಿತ್ತು, ಗುಂಡು ಬಿಸಾಕಿದ್ದು, ಎಗರಿದ್ದು ಎಲ್ಲ ಮಾಡಿದೆನಮ್ಮ. ಏನೋ ಅದೇ ಇನ್ನೊಬ್ರಿಗಿಂತ ನಾನು ದೈಹಿಕವಾಗಿ ಜಾಸ್ತಿ ಇದ್ದೀನಿ ಅಂತ ತೋರಿಸ್ಕೊಳ್ಳೋ ಒಂದು ಪ್ರಯತ್ನ ಅಲ್ವಾ ಅದು. ಸುಮ್ಮನೆ ಯೋಚನೆ ಮಾಡೋಣ. ಸ್ಪೋರ್ಟ್ಸ್ ಇರೋದು ದೈಹಿಕವಾಗಿ ನಮಗೆ ಶ್ರಮ ಆಗಬೇಕು, ಬಾಡಿ ಪಾರ್ಟ್ ಎಲ್ಲ ಅಳ್ಳಾಡಬೇಕು, ರಕ್ತ ಸಂಚಾರ ಚೆನ್ನಾಗಿರಬೇಕು, ಸೊ ದಟ್ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ಉದ್ದೇಶ. ಬರೀ ಅಷ್ಟೇ ಮಾಡ್ತಾರೆ ಇಲ್ಲಿ. ಈ ನಿಮ್ಮ 3 ಜನದಲ್ಲಿ ಯಾರು ಬೆಸ್ಟು, ಕಮಾನ್ ಓಡ್ಬಿಟ್ಟು ಅಂದಾಗ ನಾನು ನಿನಗಿಂತ ಶಕ್ತಿವಂತೆ. ಅಷ್ಟೇ ಅಲ್ಲ, ಕೆಲವೊಂದು ಇದ್ದಾವೆ. ಫಾರ್ ಎಕ್ಸಾಂಪಲ್ ಈಗ ಬಾಕ್ಸಿಂಗ್ ಏನು ಮಾಡ್ತಾರೆ, ಬಾಕ್ಸಿಂಗಲ್ಲಿ ಕೈಗೆ ಹಾಕ್ಕೊಂಬಿಟ್ಟು ಗುದ್ತಾ ಇರ್ತಾರೆ ಮಕ್ಕಳ ಮೇಲೆ. ಎಲ್ಲೋ ಇರೋದು ಇವರು ಒಬ್ಬರು ಅವರೊಬ್ಬರು ತಿನ್ಕೊಂಡು ಉಣ್ಕೊಂಡು ಬೆಳೆದಿರ್ತಾರೆ. ಒಂದು ಸರ್ಕಲಲ್ಲಿ ಬಂದ್ಬಿಟ್ಟು ಇಟ್ಕೊಂಡು ಗುತ್ತೀನಿ ಅಂದರೆ ಏನರ್ಥ ಅದು? ಗುದ್ದು ಅಲ್ಲಿ ಮುರಿದೋಗಕ್ಕೇನೋ ಹಾಕ್ಕಂತಾರಪ್ಪ. ಅಲ್ಲಿ ಮುರಿದೋಗಿಲ್ಲ ಸರಿ, ಮೂಗು ಮುರಿದೋದ್ರೆ, ಕಣ್ಣಿಗೆ ಏಟು ಹಾಕ್ಬಿಟ್ರೆ, ಹೌದಾ? ನಾವಿಲ್ಲಿ ಸುಮ್ಮನೆ ಜಾರ್ ಬಿದ್ದು ಒಂದೇ ಒಂದು ತರ್ಚ್ಕೊಂಡ್ರು ಅಯ್ಯೋ ಅನ್ನೋ ಟೈಮಲ್ಲಿ ನಾವೇ ಹೊಡೆದು ಇನ್ನೊಬ್ಬರನ್ನ ಮುರಿತೀವಿ ಅಂದರೆ ಇದು ಹೆಂಗೆ ಗೇಮು? ಗೇಮ್ ಇರೋದು ಎಂಟರ್ಟೈನ್ಮೆಂಟ್ಗಲ್ವಾ? ಯೋಚನೆ ಮಾಡ್ತಾ ಇದ್ದೀರಾ? ಹಂಗಂತ ಸ್ಪೋರ್ಟ್ಸ್ ವಿರುದ್ಧ ಅಂತ ಹೇಳ್ತಾ ಇಲ್ಲ, ಕೆಲವೊಂದು ಸ್ಪೋರ್ಟ್ಸ್ಗಳ ವಿರುದ್ಧ ಮಾತಾಡ್ತಾ ಇದ್ದೀನಿ, ನಾಟ್ ಆಲ್. ಜೊತೆಗೆ ಅದು ಇನ್ನೊಂದೇನು ಮಾಡುತ್ತೆ, ಯಾರೋ ಒಬ್ಬರು ಫಿಸಿಕಲ್ಲಾಗಿ ಹಿಡಿದು ತಳ್ಳೋದು ಅಂದರೆ ಕುಸ್ತಿ ಅಥವಾ ಹೊಡೆದು ಬೀಳಿಸಿದ್ರು ಅಂತಂದರೆ ಮೈಂಡ್ ಅವ್ರಿಗೆ ಏನು ಬರುತ್ತೆ, ಏಯ್ ನಾನು ಶಕ್ತಿವಂತ. ಅವ್ರು ಆಚೆ ಬಂದು ಅದೇ ಮಾಡ್ತಾರಲ್ವ, ಹೆಂಗೆ ಬರ್ತಾರೆ ಈಗ ಅಂತ. ಈಗ ದರ್ಶನ್ ಅವನು ಏನೂ ಇಲ್ಲ, ಅವನಲ್ಲಿ ಅವನು ಎಲ್ಲರೂ ಹೀರೋ ಮಾಡಿಬಿಟ್ಟು ನಾನು ಸಮಥಿಂಗ್ ಅನ್ಕೊಂಬಿಟ್ಟು ಅವನು ಸ್ವಲ್ಪ ಉದ್ದ ಇದ್ದೀನಿ ಅನ್ನೋ ಕಾರಣಕ್ಕೆ, ಹೌದಲ್ವಾ? ಅವ್ನು ನೋಡಿ ಸ್ಟೈಲ್ ನೋಡಿದ್ದೀರಾ? ನಾವೆಲ್ಲ ಸುಮ್ಮನೆ ಹೆಂಗೋ ಓದ್ತಾ ಇರ್ತೀವಪ್ಪ, ಅಯ್ಯೋ ಶಿವನೇ ಅಂತ ಅನ್ಕೊಂಡು, ಇವರು ಏನು ಹಿಂಗೆ ಹಾಕ್ಕೊಂಡು ಯಾರಿಗೂ ಇಲ್ಲ ಅನ್ನೋ ಥರ ಗೊತ್ತಾ ಇರ್ತಾರೆ. ಅಬ್ಸರ್ವ್ ಮಾಡಿದ್ದೀರಲ್ವಾ? ಅವೆಲ್ಲ ಯಾಕೆ ಹಾಕೋದು? ಅವರಲ್ಲಿ ಇಲ್ಲದೇ ಇರೋ ಶಕ್ತಿನ ಇದೆ ಅಂತ ಅಂದಾಗ, ಅಥವಾ ಇಲ್ಲದೇ ಇರೋ ಶಕ್ತಿನ ಇದೆ ನಿನ್ನಲ್ಲಿ ಇದೆ ಅಂತ ಹೇಳ್ಕೊಟ್ಟಾಗ, ಅಥವಾ ಅವ್ರಿಗೆ ಪ್ರೂವ್ ಮಾಡ್ಕೊಳಕ್ಕೆ ಅವಕಾಶ ಕೊಟ್ಟಾಗ ಯಾಕೆ ಬರ್ತಾ ಇದೆ ಈ ಪಾಯಿಂಟ್? ಇಲ್ಲಿ ಕಾಂಪಿಟಿಷನ್ ಅನ್ನೋದಕ್ಕೆ ಬರ್ತಾ ಇದೆ. ಅಲ್ಲಿ ಸ್ಪೋರ್ಟ್ಸಲ್ಲಿ ಕಾಂಪಿಟಿಷನ್ನು, ಎಜುಕೇಷ್ನಲ್ಲಿ ಕಾಂಪಿಟಿಷನ್ನು, ಕೆಲಸ ತಗೋ ಕಾಂಪಿಟಿಷನ್ನು, ಪ್ರತಿಯೊಂದು ಕಡೆ ಕಾಂಪಿಟಿಷನ್ ಎಲ್ಲಿಲ್ಲಪ್ಪ ಅಂತಂದರೆ ನಮ್ಮ ಕ್ಲಾಸ್ ಬರೋದ್ರಲ್ಲಿ, ನಮ್ಮ ಸ್ಟೂಡೆಂಟ್ಸ್ ಇಲ್ಲಿ ಬರೋದ್ರಲ್ಲಿ ಕಾಂಪಿಟೇಷನ್ ಇಲ್ಲ. ನಾನು ಇಲ್ಲ ಓಕೆ. ಅಂದರೆ ಎಲ್ಲಿ ಆನ್ಲೈನ್ ಬಿಸ್ನೆಸ್ನ ಯಾರು ಶುರು ಮಾಡ್ತಾರೋ, ಯಾರು ಸಕ್ಸಸ್ ಆಗ್ತಾರೋ, ಯಾರು ಪ್ರಾಫಿಟ್ ಮಾಡ್ತಾರೋ, ಡೆಫಿನೆಟಾಗಿ ಅದೇ ಬಿಸ್ನೆಸ್ಗೆ ಇನ್ನೊಬ್ಬರು ಬರ್ತಾರೆ. ಇಲ್ಲಿ ಅದನ್ನು ತಡೆಯೋ ಥರ ಯಾವುದೂ ಇಲ್ಲ. ಇಂಡಿಯಾದಲ್ಲಿ ಇರೋ ರೂಲ್ ಪ್ರಕಾರ ಯಾವುದೇ ಪರ್ಸನ್ ಈ ದೇಶದ ಯಾವುದೇ ಭಾಗದಲ್ಲಿ ಲಾಫುಲ್ ಬಿಸ್ನೆಸ್ ಆ್ಯಕ್ಟಿವಿಟಿಲಿ ಎಂಗೇಜ್ ಆಗ್ಬೋದು. ನೀನು ತಮಿಳ್ನಾಡಿಂದ ಬರ್ತಾ ಇದೆಯಾ, ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡೋಂಗಿಲ್ಲ ಅಂತ ಹೇಳಂಗಿಲ್ಲ. ನೀನು ಕರ್ನಾಟಕದಲ್ಲೂ ಬಿಹಾರದಲ್ಲೂ ಮಾಡೋಂಗಿಲ್ಲ ಅಂತ ಹೇಳಂಗಿಲ್ಲ. ಈ ದೇಶದಲ್ಲಿ ವಾಸ ಇರೋ ಪ್ರತಿಯೊಬ್ಬರು ಈ ದೇಶದ ಯಾವ ಜಾಗಕ್ಕೆ ಬೇಕಾದರೂ ಹೋಗ್ಬೋದು, ಎಲ್ಲಿ ಬೇಕಾದರೂ ಸ್ಟೇ ಆಗ್ಬೋದು, ಯಾವುದೇ ಕಾನೂನುಬದ್ಧ ಆ್ಯಕ್ಟಿವಿಟಿಯಲ್ಲಿ ನೀವು ಎಂಗೇಜ್ ಆಗ್ಬೋದು. ಸೊ ಆ ಥರ ಇದ್ದಾಗ ನೀನು ಬರೋಂಗಿಲ್ಲ ಮಾಡೋಂಗಿಲ್ಲ ಅಂತ ಹೇಳೋ ಪರಿಸ್ಥಿತಿ ಇಲ್ಲ. ದೇರ್ ಫೋರ್ ಆನ್ಲೈನಲ್ಲೂ ಅಷ್ಟೇ. ಇದು ಆನ್ಲೈನ್ ಅಂತಂದಾಗ ಗ್ಲೋಬ್ ಇಸ್ ದ ಲಿಮಿಟ್. ಇಡೀ ಪ್ರಪಂಚ ಯಾರು ಬೇಕಾದರೂ ಈ ಬಿಸ್ನೆಸ್ ಶುರು ಮಾಡ್ಬೋದು. ಯು ಕೆನಾಟ್ ಸ್ಟಾಪ್. ಸೊ ಸಕ್ಸಸ್ ಬಿಸ್ನೆಸ್ಸು ಡೆಫಿನೆಟಾಗಿ ಎಲ್ಲರ ಕಣ್ಣು ಅದ್ರ ಮೇಲೆ ಇದ್ದೇ ಇರುತ್ತೆ. ಆ್ಯಂಡ್ ಹೈ ಕಾಂಪಿಟೇಷನ್ನ ನಾವು ಫೇಸ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ಈ ಕಾಂಪಿಟೇಷನ್ನ ಹೆಂಗಪ್ಪ ಐಡೆಂಟಿಫೈ ಮಾಡೋದು, ಇದಕ್ಕೆ ಹೆಂಗಪ್ಪ ರೆಡಿ ಆಗೋದು ಅನ್ನೋದು ಈಗ ಎಂಟ್ರಪ್ರನರ್ಸು ಮಾಡಬೇಕಾಗಿರೋ ಅಥವಾ ಪ್ರಿಪೇರ್ ಆಗಬೇಕಾಗಿರೋ ಇನ್ನೊಂದು ಚಾಲೆಂಜ್. ನೆಕ್ಸ್ಟ್ ಏನಂತ, ಇದು ರ್ಯಾಪಿಡ್ ಟೆಕ್ನಾಲಜಿಕಲ್ ಚೇಂಜಸ್. ಈ ಚೇಂಜ್ ಅನ್ನೋದು ಎಲ್ಲ ಜಾಗದಲ್ಲೂ ಇರುವಂಥದ್ದೇ. ಹಾಗಾಗಿ ಟೆಕ್ನಾಲಜಿನಲ್ಲೂ ಅಷ್ಟೇ ಡಿಫ್ರೆಂಟ್ ಚೇಂಜಸ್ ಆಗ್ತಾಯಿದೆ. ಬಿಕಾಸ್ ಆಫ್ ಟೆಕ್ನಾಲಜಿಕಲ್ ಚೇಂಜಸ್ಸೇ ಈಗ ಟ್ರೆಡಿಷ್ನಲ್ ಬಿಸ್ನೆಸ್ಸಿಂದ ಆನ್ಲೈನ್ ಬಿಸ್ನೆಸ್ಸಿಗೆ ಬಂದಿರೋದು, ಹೌದಲ್ವಾ? ಸೊ ಈ ಥರ ಏನು ಇವತ್ತಿರೋವಂಥ ರಿಸೋರ್ಸ್ಗಳನ್ನ ಬಳಸ್ಕೊಂಡು, ಟೂಲ್ಗಳನ್ನ ಬಳಸ್ಕೊಂಡು ಬಿಸ್ನೆಸ್ನ ಶುರು ಮಾಡ್ತಾ ಇದ್ದೀವಿ. ಮುಂದೆ ಇದಕ್ಕಿಂತ ಅಡ್ವಾನ್ಸ್ ಆಗಿಬಿಟ್ರೆ ನಮ್ಮಲ್ಲಿ ಇರೋವಂಥ ಐಟಮ್ಗಳು ಆ ಮುಂದೆ ಬರುವಂಥ ಟೆಕ್ನಾಲಜಿಕಲ್ ಚೇಂಜಸ್ಸಿಂದ ಆಗ್ತಾ ಇರೋವಂಥ ಫೆಸಿಲಿಟಿನ ಬಳಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಅಂತಂದರೆ, ಫಾರ್ ಎಕ್ಸಾಂಪಲ್ಲು ಈಗ ಈ ಫೋನು, ಇದರಲ್ಲಿ ಫಸ್ಟು 2G 3G 4G
5G ಅಂತ ಏನೇನು ಇದಾವಲ್ವಾ. ಏನಿದು ಬ್ಯಾಟ್ರಿ ಕಮ್ಮಿ ಆಯ್ತಾ, ರನ್ನಿಂಗ್ ಲೋ. ಓಕೆ, ಕ್ಲೋಸ್ ಮಾಡ್ತೀನಿ. ಸಾಕಲ್ವಾ, ಇವತ್ತು ಬೆಲ್ ಆಯಿತು. ಐ ಆಮ್ ಗೋಯಿಂಗ್ ಟು ಕ್ಲೋಸ್ ದಿಸ್. ಆಫ್ ಆಗ್ಬಿಡುತ್ತಿಲ್ಲ ಅಂದರೆ ಚಾರ್ಜು ಕಡಿಮೆ ಆಗ್ಬಿಟ್ಟಿದೆ.